ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಚಿನ್ನದ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಈಗ ಮದುವೆ ಸೀಸನ್ ಬರ್ತಾ ಇದೆ, ಹೆಚ್ಚೆಚ್ಚು ಮದುವೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಎಲ್ಲದಕ್ಕೂ ಕೂಡ ಚಿನ್ನ ಬೇಕು. ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಚಿನ್ನ ಬೇಕು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇದು. ಆದರೆ ಚಿನ್ನವನ್ನು ಕೊಂಡುಕೊಳ್ಳೋಕೆ ಕೆಲವೊಂದಿಷ್ಟು ಜನರಿಗೆ ಕಷ್ಟ ಸಾಧ್ಯವಾಗ್ತಾ ಇದೆ. ಹಾಗಾದರೆ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು? ಇದೇ ವಿಚಾರದ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಅಯ್ಯೋ, ಚಿನ್ನದ ದರ ಯಾಕೆ ಏರಿಕೆ? ಇತ ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇದೆ, ಅತ್ತ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಷೇರು ಮಾರುಕಟ್ಟೆ ಕರಡಿ ಕುಣಿತಕ್ಕೆ ಚಿನ್ನ ಬೆಲೆ ಏರಿಕೆಗೂ ಲಿಂಕ್ ಇದೆಯಾ ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಇರುವಂಥದ್ದು. ಪ್ರತಿದಿನವೂ ನೂರಾರು ರೂಪಾಯಿ ಏರಿಕೆ ಆಗ್ತಾ ಇದೆ ಚಿನ್ನದ ದರ. ದೇಶೀಯ ಆಭರಣ ತಯಾರಕರಿಂದ ಹೆಚ್ಚಾಗ್ತಾ ಇದೆ ಬೇಡಿಕೆ. ಗುರುವಾರವೂ ಕೂಡ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 300 ರೂಪಾಯಿ ದರ ಏರಿಕೆ ಕಂಡಿದೆ. ಮದುವೆ ಸೀಸನ್ ಇದು, ಚಿನ್ನ ಕೊಳ್ಳೋದು ಹೇಗಪ್ಪ ಅಂತ ಹೇಳಿ ಜನರು ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಚಿನ್ನದ ಮೇಲೆ ಹೆಚ್ಚು ಹೂಡಿಕೆ ಸೂಚನೆ ಏನಿರಬಹುದು? ದೇಶದ ಬ್ಯಾಲೆನ್ಸ್ ಶೀಟ್ ಸರಿದೂಗಿಸುವ ಯತ್ನ ಆಗ್ತಾ ಇದೆಯಾ? ಮೊನ್ನೆ ತಾನೇ ಕೇಂದ್ರ ಬಜೆಟ್ ಮಂಡನೆ ಆಯಿತು. ಕೇಂದ್ರ ಬಜೆಟ್ ಮಂಡನೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳು ಎಲ್ಲರಲ್ಲೂ ಕೂಡ ಇತ್ತು. ಸದ್ಯ ಏನಾಗಬಹುದು ಮುಂದಿನ ಹಂತದಲ್ಲಿ ಎನ್ನುವುದಾಗಿ ಗೊತ್ತಾಗ್ತಾ ಇದೆ. ವಿಶ್ವದಲ್ಲೇ ಚಿನ್ನಕ್ಕೆ ಚಿನ್ನವೇ ಸರಿಸಾಟಿ. ಕಳೆದ 10 ದಿನಗಳಲ್ಲಿ 3,000 ರೂಪಾಯಿ ದರ ಹೆಚ್ಚಳ ಆಗಿದೆ. ಚಿನ್ನದ ಬೆಲೆ ಏರಿಕೆ ಆಗಿರುವಂಥದ್ದು. ಗ್ರಾಹಕರು ಕಂಗಾಲಾಗಿದ್ದಾರೆ. ಚಿನ್ನದ ಓಟಕ್ಕೆ ಬ್ರೇಕ್ ಹಾಕುತ್ತಾ ಕೇಂದ್ರ ಬಜೆಟ್ ಎನ್ನುವುದಾಗಿ ನಾನು ಕೂಡ ಹೇಳ್ತಾ ಇದ್ದೆ. ಗಮನಿಸ್ತಾ ಹೋಗೋದಾದ್ರೆ ಚಿನ್ನದ ದರ ಏರಿಕೆ ಆಗೋಕೆ ಕಾರಣವೇನು? ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ತಜ್ಞರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ. ಚಿನ್ನಾಭರಣ ವ್ಯಾಪಾರಿ ಆಗಿರುವಂತಹ ಕಮಲ್ ಕುಮಾರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಆರ್ಥಿಕ ತಜ್ಞರಾಗಿರುವಂತಹ ಎಸ್ ನಾಯಕ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಕಮಲ್ ಕುಮಾರ್ ಅವರಿಂದ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಸರ್, ಈಗ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಸೀಸನ್ಗಳು ಹತ್ತಿರ ಬರ್ತಾ ಇರುವಂಥದ್ದು, ಹೆಚ್ಚೆಚ್ಚು ಮದುವೆ ಆಗುತ್ತೆ ಇದೇ ಸೀಸನ್ಗಳಲ್ಲಿ, ಬೇರೆ ಬೇರೆ ಕಾರ್ಯಕ್ರಮಗಳಾಗುತ್ತೆ. ಒಂದು ರೀಸನ್ ಸರ್, ಚಿನ್ನದ ದರ ಏರಿಕೆ ಆಗೋಕೆ ಕಾರಣ ಏನಿರ್ಬೋದು ಸರ್? ಚಿನ್ನದಕ್ಕೆ ಮೇಯ್ನು ಏರಿಕೆ ಆಗೋದು ಟ್ರಂಪಿಂದ, ಪ್ರೆಸಿಡೆಂಟ್ ಟ್ರಂಪಿಂದ. ಅವ್ರೇನಂದರೆ 25% ಎಕ್ಸ್ಪೋರ್ಟ್ ಎಲ್ಲ ಚೈನಾ, ಮೆಕ್ಸಿಕೋ ಮತ್ತು ಕೆನಡಾ ಮೇಲೆ ಹೌದು ಕ್ರಬ್ ಮಾಡಿದ್ದಾರೆ. ಅದರಿಂದ ಏನಾಗಿದೆ, ಎಲ್ಲ ಡಾಲರ್ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದಕ್ಕಿಂತ ಏನಾಗ್ತಾ ಇದೆ, ಎಲ್ಲ ಅವರು ಸ್ಟಾಕ್ ಮಾರ್ಕೆಟ್ ಡೌನ್ ಆಗ್ತಾ ಇದೆ. ಸೊ ಎವ್ರಿಬಡಿ ಈಸ್ ತಗೊಂಡು ಎಲ್ಲ ಇನ್ವೆಸ್ಟ್ಮೆಂಟು ಗೋಲ್ಡ್ಗೆ EFT ಎಲ್ಲ ಆಗ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ಜನರಿಗೆ ಡಿಮಾಂಡ್ ಜಾಸ್ತಿ ಇದೆ. ಇಲ್ಲಿ ಇಂಡಿಯಾಲಿ, ಬೆಂಗಳೂರು ಇಂಡಿಯಾಲಿ ಡಿಮಾಂಡ್ ಜಾಸ್ತಿ ಇದೆ. ಅದರಿಂದ ಡಾಲರ್ ವ್ಯಾಲ್ಯೂ ಮೇಲೆ ಹೊಟ್ಟೋಗ್ಬಿಟ್ಟಿದೆ. ನಾವು ಇಂಡಿಯನ್ ಕರೆನ್ಸಿ ಡಿಪ್ರಿಯೇಟ್ ಆಗಿಬಿಟ್ಟಿದೆ. ಅದರಿಂದ ಏರ್ತಾ ಇದೆ. ಇದೆಲ್ಲವೂ ಕೂಡ ಚಿನ್ನದ ಬೆಲೆ ಏರಿಕೆಗೆ ಕಾರಣ ಎನ್ನುವುದಾಗಿ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ತಮ್ಮ ಅಧ್ಯಕ್ಷ ಗಾದಿಯನ್ನು ಏರ್ತಾ ಇದ್ದಂಥ ಸಂದರ್ಭದಲ್ಲಿ ಕೆನಡಾ, ಮೆಕ್ಸಿಕೋ, ಚೀನಾ ವಸ್ತುಗಳ ಮೇಲೆ 25% ಏನು ತೆರಿಗೆಯನ್ನು ವಿಧಿಸಿದ್ದಾರೆ. ಇದು ಕೂಡ ಚಿನ್ನದರ ಏರಿಕೆಗೆ ಕಾರಣ ಎನ್ನುವುದಾಗಿ ಕಮಲ್ ಕುಮಾರ್ ಅವರು ಹೇಳ್ತಾ ಇದ್ರು. ಆರ್ಥಿಕ ತಜ್ಞರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಎಸ್ ನಾಯಕ್ ಸರ್, ಈಗ ಗಮನಿಸ್ತಾ ಇದ್ವಿ, ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ಇದು ಮದುವೆಗಳ ಸೀಸನ್, ಹೆಚ್ಚೆಚ್ಚು ಚಿನ್ನ ಇದೇ ಸಂದರ್ಭದಲ್ಲಿ ಕೊಳ್ತಾರೆ ಅಂತೇಳಿ. ಬೇರೆ ಬೇರೆ ಕಾರಣಗಳು ಇರಬಹುದಾ ಸರ್ ಚಿನ್ನದರ ಏರಿಕೆ ಆಗೋಕೆ? ನೋಡಿ, ಚಿನ್ನದ ಮೇಲೆ ಪ್ರೀತಿ ಉಂಟಲ್ಲ ನಮ್ಮ ದೇಶದಲ್ಲಿ, ಗೃಹಿಣಿಯರಿಗೆ ಇದ್ದಷ್ಟು ಬೇರೆ ಯಾರಿಗೂ ಇಲ್ಲ. ನಿಜ ಸರ್. ಗೃಹಿಣಿಯರು ಮಾತ್ರ ಅಲ್ಲ, ಎಲ್ಲರೂ. ಈಗ ನೀವು ನಾಟ್ ಓನ್ಲಿ ಫಿಮೇಲ್, ಇವನ್ ಮೇಲ್ ಮೆಂಬರ್ಸ್ ಆರ್ ಆಲ್ಸೋ ದೇ ಆರ್ ವೇರಿಂಗ್ ಗೋಲ್ಡ್. ಅದಲ್ಲದೆ ನಮ್ಮ ಡಯಾಬಿಟಿಸ್ ಇರ್ಬೋದು, ಬೇರೆ ಬೇರೆ ಆರ್ನಮೆಂಟ್ಸ್, ಚಿನ್ನ ಬೆಳ್ಳಿದು ನಮ್ಮ ದೇವರಿಗೆ ಕೊಡುದು, ಚಿನ್ನದ ಕಿರೀಟ ಮತ್ತೆ ಬೆಳ್ಳಿಯ ಬಾಗಿಲು ಎಲ್ಲ ನೋಡಿರ್ಬೋದು ನೀವು. ಸೊ ನಾವು ಚಿನ್ನ ಬೆಳ್ಳಿ ಪ್ರಿಯರು. ಈಗ ಏನಾಗ್ತದೆ ಅಂದ್ರೆ, ಡಿಮಾಂಡ್ ಮತ್ತೆ ಸಪ್ಲೈ ಪೊಸಿಷನ್ ಮೇಲೆ ಹೊಂದಿಕೊಂಡು ಯಾವುದೇ ಇವರಿಗೆ ರೇಟ್ ಫಿಕ್ಸ್ ಆಗ್ತದೆ. ಈಗ ಡಿಮಾಂಡ್ ವರ್ಷದಿಂದ ವರ್ಷಕ್ಕೆ ಚಿನ್ನ ಮತ್ತೆ ಬೆಳ್ಳಿಗೆ ಜಾಸ್ತಿ ಆಗ್ತಾ ಉಂಟು. ಹೌದು. ಈಗ
ಟಾಪ್ 10 ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇನ್ ದ ವರ್ಲ್ಡ್ ನೋಡಿದರೆ ಚಿನ್ನದ್ದು ಹೈಯೆಸ್ಟ್ ಪ್ರೊಡಕ್ಷನ್ ಅನ್ನೋದು ಚೈನಾದಲ್ಲಿ. ಚೈನಾದಲ್ಲಿ ಸಾಧಾರಣ 370 ಮೆಟ್ರಿಕ್ ಟನ್ ಚಿನ್ನ ಪ್ರೊಡ್ಯೂಸ್ ಆಗ್ತದೆ. ಆಮೇಲೆ ಆಸ್ಟ್ರೇಲಿಯಾ, ರಷ್ಯಾ, ಕೆನಡಾ, ಆಮೇಲೆ US. ಹೌದು. ಆದ್ರೂ ಕೂಡ ಈ ಚಿನ್ನದ ರೇಟ್ ಜಾಸ್ತಿ ಆಗಿ, ಒಂದನೇದಾಗಿ ಡಾಲರ್ ಸ್ಟ್ರಾಂಗ್ ಆಗಿದೆ, ರುಪಿ ವೀಕ್ ಆಗ್ತಾ ಉಂಟು. ಈಗ ಡಾಲರ್ ರುಪಿ ನೋಡಿರಬಹುದು 87-88ಕ್ಕೆ ತಲುಪಿದೆ. ಇದು ನಿಜವಾಗಿ ಕಳವಳಕಾರಿ ಸನ್ನಿವೇಶ. ಮತ್ತೆ ಈಗ ಜಿಯೋ ಪಾಲಿಟಿಕಲ್ ಇಶ್ಯೂಸ್, ಈಗ ಬೇರೆ ಬೇರೆ ಏನ್ ಹೇಳ್ತಾರೆ, ಯುದ್ಧದ ವಿಷಯದಲ್ಲಿರ್ಬೋದು ಅಥವಾ ಜಾಗತಿಕ ಹಿಂಜರಿಕೆ ಇರ್ಬೋದು, ಅದಿರುವಾಗ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಹೇಳಿದ ಹಾಗೆ ಕರಡಿ ಕುಣಿತ ಅಂತ ಹೇಳಿದ್ರಿ. ಶೇರ್ ಮಾರ್ಕೆಟ್ ಇನ್ಸ್ಟೆಬಿಲಿಟಿ ಇರ್ತದೆ. ಶೇರ್ ಮಾರ್ಕೆಟ್ ನಲ್ಲಿ ಇನ್ಸ್ಟೆಬಿಲಿಟಿ ಇದ್ದ ಕೂಡಲೇ ಜನ ಏನ್ ಮಾಡ್ತಾರೆ, ಸುಲಭವಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ಚಿನ್ನದಲ್ಲಿ. ಹೌದು. ಮತ್ತೆ ಚಿನ್ನ ಯಾವಾಗಲೂ ಜನರಿಗೆ ಮೋಸ ಮಾಡಲಿಲ್ಲ. ಯಾಕಂದ್ರೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ವರ್ಷಂ ಪ್ರತಿ ಚಿನ್ನದ ರೇಟ್ ನೀವು ನೋಡಿದ್ರೆ ಇಟ್ ಹ್ಯಾಸ್ ಟಚ್ಡ್ ಸ್ಕೈ ಹೈ ಅಂತ ನಾವು ಹೇಳ್ಬಹುದು ಪ್ರತಿ ವರ್ಷ. ಈಗ ಕಳೆದ ಜುಲೈ 22ರಂದು ನಮ್ಮ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಮಂಡನೆ ಮಾಡಿದ್ರು, ಕೇಂದ್ರ ಬಜೆಟ್. ಕಳೆದ ಬಜೆಟ್ ನ ಹೇಳೋದು, ನಿಮ್ ಮೊನ್ನೆದ ಬಜೆಟ್ ಅಲ್ಲ. ಕಳೆದ ಬಜೆಟ್ ನಲ್ಲಿ ಚಿನ್ನ ಒಂದು ಗೋಲ್ಡ್ ಬಾರ್ಸ್ ಮತ್ತೆ ಸಿಲ್ವರ್ ಬಾರ್ ಇಂಪೋರ್ಟ್ ಮಾಡ್ಲಿಕ್ಕೆ 15% ಇಂಪೋರ್ಟ್ ಡ್ಯೂಟಿ ಇದ್ದದನ್ನು 5%ಗೆ ಇಳಿಸಿದ್ದಾರೆ. ಅದನ್ನು ಇಳಿಸಿದ್ರಿಂದ ಏನಾಯ್ತು, ಗೋಲ್ಡ್ ರೇಟು ಸಾಧಾರಣ ಒಂದು 4,000 ರೂಪಾಯಿ ಪರ್ ಗ್ರಾಮ್ ಕಮ್ಮಿ ಆಯ್ತು ಇಮಿಡಿಯೇಟ್ಲಿ. ಈಗ ನೀವು ಆದ್ರೆ ಕ್ರಮೇಣ ಅದು ಪುನಃ ಹೆಚ್ಚಾಯ್ತು ಹೋಯ್ತು ಡಿಮಾಂಡ್. ಇದು ಏನಾಗಿದೆ, ಎಕ್ಸ್ಪೋರ್ಟ್ ಪರ್ಪಸ್ ಆಫ್ ರೆಡ್ಯೂಸಿಂಗ್ ದ್ಯಾಟ್ ಇಂಪೋರ್ಟ್ ಡ್ಯೂಟಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಗೋಲ್ಡ್ ಅಂಡ್ ಜ್ಯುವೆಲ್ ಮ್ಯಾನುಫ್ಯಾಕ್ಚರಿಂಗ್ ನವರಿಗೆ ಸಹಾಯಕವಾಗ್ಲಿ, ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ಲಿ ಅಂತ ಹೇಳಿ. ಆದ್ರೆ ಅದೇನಾಗಿದೆ, ಇಂಪೋರ್ಟ್ ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಆವಾಗ ಆಟೋಮೆಟಿಕಲಿ ನಿಮ್ದು ರೇಟ್ ಪುನಃ ಜಾಸ್ತಿ ಆಗಿದೆ. ಉದಾಹರಣೆಗೆ ಅಂದ್ರೆ ಲಾಸ್ಟ್ 23/7/24 ಅಂದ್ರೆ ನೆಕ್ಸ್ಟ್ ಡೇ ಆಫ್ ಬಜೆಟ್, ಲಾಸ್ಟ್ 24 ಕ್ಯಾರೆಟ್ ಚಿನ್ನಕ್ಕೆ 70,860 ರೂಪಾಯಿ ಇತ್ತು. 84-87 ಹೋಗಿದೆ, 84,900. ಅಂದ್ರೆ 14,000 15,000 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ಇದು ನಿಜವಾಗಿ ಒಂದು ಕಳವಳಕಾರಿ ವಿಷಯವೇ. ನಿಜ ನಿಜ. ಈಗ ನಮ್ಮ ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ನಮ್ಮ ಅನಂತ ನಾಗೇಶ್ವರನ್ ಹೇಳಿದ್ರು, ಚೀಫ್ ಇಕನಾಮಿಕ್ ಅಡ್ವೈಸರ್, ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆಗ್ಬೋದು, ಚಿನ್ನ ಬೆಳ್ಳಿದ ರೇಟ್ ಕಮ್ಮಿ ಆಗ್ಬೋದು ಅಂತ ಹೇಳ್ತಾರೆ. ಆದ್ರೆ ಈಗಿನ ಸಿಚುವೇಶನ್ ಪ್ರಕಾರ ನೋಡಿದ್ರೆ ಅದು ತುಂಬಾ ಕಮ್ಮಿ ಆಗುವ ಒಂದು ಸಂದರ್ಭ ಇಲ್ಲ. ವೆಲ್ ಮುಂದಿನ ಹಂತದಲ್ಲಿ ಸರ್ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಕಮಲ್ ಕುಮಾರ್ ಸರ್, ಈಗ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ರು, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿಚಾರವಾಗಿ ಭಾರತದಲ್ಲಿ ಚಿನ್ನದ ಬೇಡಿಕೆ ನಿಜಕ್ಕೂ ಕೂಡ ಹೆಚ್ಚಿದೆ. ಯಾಕಂತ ಹೇಳಿದ್ರೆ ಭಾರತೀಯರು ಚಿನ್ನ ಪ್ರಿಯರು, ಸಾಕಷ್ಟು ಆಭರಣಗಳನ್ನು ಧರಿಸ್ತಾರೆ. ಅದು ಮಹಿಳೆಯರು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಪುರುಷರು ಕೂಡ ಚಿನ್ನಾಭರಣಗಳನ್ನು ಧರಿಸ್ತಾರೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರಿ ಡಿಮ್ಯಾಂಡ್ ಎಷ್ಟರ ಮಟ್ಟಿಗಿದೆ, ಹಾಗೆಯೇ ಸಪ್ಲೈ ಎಷ್ಟರ ಮಟ್ಟಿಗಿದೆ ಸರ್? ಡಿಮ್ಯಾಂಡ್ ಮತ್ತೆ ಸಪ್ಲೈ ಮಾಡಿದ್ರೆ ಆಸ್ ಇಟ್ ಈಸ್ ಮೈನಿಂಗ್ ಬಂದ್ಬಿಟ್ಟು 1.7% ಇಂದ 2% ಅದು ಸ್ಟ್ಯಾಂಡರ್ಡ್ ಇದೆ. ಅದು ಇನ್ಕ್ರೀಸ್ ಆಗಿಲ್ಲ. ಆದ್ರೆ ಡಿಮಾಂಡ್ ಬಹಳ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಸೊ ಅದರಿಂದ ಏನಾಗ್ತಾ ಇದೆ, ಶಾರ್ಟೇಜ್ ಇದೆ. ಪ್ಲಸ್ ಜಿಯೋ ಪೊಲಿಟಿಕಲ್, ತಾವು ಹೇಳಿದಿರ್ತಾರ, ಜಿಯೋ ಪೊಲಿಟಿಕಲ್ ಸಿಚುವೇಶನ್, ವಾರ್ ಟೈಪ್ ಸಿಚುವೇಶನ್ ಎಲ್ಲ ಆಗ್ತಾ ಇದೆ. ಅನ್ಸರ್ಟನಿಟಿ ಆಫ್ ಅಮೆರಿಕನ್ ಎಕಾನಮಿ ದ ಮೇನ್ ರೀಸನ್ ಅದು. ಅದರಿಂದ ಅದು ಡಿಮಾಂಡ್ ಸಪ್ಲೈ ಸ್ವಲ್ಪ ಸಪ್ಲೈ ಕಮ್ಮಿ ಇದೆ, ಡಿಮಾಂಡ್ ಜಾಸ್ತಿ ಇದೆ ಇಂಡಿಯಾದೊಳಗೆ. ಅದು ಮದುವೆ ಸೀಸನ್ ಬೇರೆ ಬರ್ತಾ ಇದೆ, ಎಲ್ಲರಿಗೂ ಭಾರತೀಯರಿಗಂತೂ ಚಿನ್ನ ಅಂತೂ ಯಾವತ್ತೂ ಬಿಡ್ತದಿಲ್ಲ ಖಂಡಿತ. ಅದು ಬೇರೆ. ಇನ್ನೊಂದೇನಂದ್ರೆ ಗೌರ್ಮೆಂಟ್ ಅವರು ಬಹಳ ಇವಾಗ ಸಾಕಷ್ಟು ಗಿರಾಕಿಗಳಿಗೆ ವಿಶ್ವಾಸವನ್ನು ಪಡಕ್ಕೆ ಹಾಲ್ ಮಾರ್ಕಿಂಗ್ ಅಂತ ಹೇಳ್ಬಿಟ್ಟು ಜ್ಯುವೆಲ್ರಿಗೆ ಹಾಕಿದ್ದಾರೆ. ಮುಂಚೆ ಅದು ಇರಲಿಲ್ಲ. 2001 ಇಂದ 2000 ಇಂದ ಸ್ಟಾರ್ಟ್ ಆಗಿದೆ. ಇವಾಗ 2021 ಇಂದ ಡಿಮಾಂಡ್ ಜಾಸ್ತಿ. ಇದು ಸರ್ಟಿಫಿಕೇಶನ್ ಭಾರತೀಯ ಸರ್ಕಾರ ನೀವು ಕೊಂಡ್ಕೊಂಡಿರೋದು ಆಭರಣವನ್ನು ಸರ್ಟಿಫೈ ಮಾಡಿ ನಿಮ್ಗೆ ಸಿಗ್ತಾ ಇದೆ, ಇವಾಗ ಒಳ್ಳೆ ಚಿನ್ನ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದು ಡಿಮಾಂಡ್ ಜಾಸ್ತಿ ಆಗಿದೆ. ಅದ ಪ್ರಕಾರ ನೋಡಕ್ ಹೋದ್ರೆ ಬಹಳ ಅದ್ರದ್ದು ಡೇಟಾನು ಹೇಳ್ಬೋದು ಎಷ್ಟು ಜಾಸ್ತಿ ಆಗಿದೆ, ಏನಾಗಿದೆ ಅಂತ.
ಬಟ್ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದು ಸೇಫ್, ಇಟ್ಸ್ ಸೇಫ್. ಬೇರೆ ಬೇರೆ ಯಾವುದೇ ಕಡೆ ಇನ್ವೆಸ್ಟ್ ಮಾಡಿ ಅದು ಏನಾದರೂ ಏರುಪೇರು ಆಗ್ಬೋದು, ಬಟ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ವೆರಿ ಸೇಫ್ ಅಲ್ವಾ ಸರ್? ಚಿನ್ನದೊಳಗೆ ಇನ್ವೆಸ್ಟ್ ಮಾಡೋದು ಒಳ್ಳೆ ಸೇಫ್ ಸರ್. ರಾತ್ರಿ 12 ಗಂಟೆಗೂ ನಿಮಗೆ ದುಡ್ಡು ಸಿಕ್ಕುತ್ತೆ, ಆದರೆ ನಿಮಗೆ ರಿಯಲ್ ಎಸ್ಟೇಟ್ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ನಿಮಗೆ ದುಡ್ಡು ಸಿಕ್ಕಲ್ಲ. ಅದು ಒಂಥರ ನಮ್ಮ ಭಾರತೀಯರಿಗಂತೆ ಸೆಕ್ಯೂರಿಟಿ. ಅದು ಏನಾದರೂ ಮನೆಯಲ್ಲಿ ಏನಾಯ್ತು ಏನಿಲ್ಲ, ರಾತ್ರಿ 12 ಗಂಟೆಗೂ ಯಾರ ಹತ್ರ ಅದು ಚಿನ್ನ ಹೋದ್ರೆ, ಚಿನ್ನ ಕೊಂಡ್ಕೊಂಡವ್ರು ಹೋದ್ರೆ ನಮಗೆ ದುಡ್ಡು ಸಿಕ್ಕತ್ತೆ. ಬೇರೆ ಯಾವುದು ನಿಮ್ದು ಇದೊಳಗೆ ಸಿಕ್ಕಲ್ಲ. ರಿಯಲ್ ಎಸ್ಟೇಟು, ಸ್ಟಾಕ್ ಮಾರ್ಕೆಟು ಯಾವುದೊಳಗೂ ಸಿಕ್ಕಲ್ಲ. ಬರೀ ಚಿನ್ನ ಧರಿಸೋಕ್ ಮಾತ್ರ ಅಲ್ಲ, ಆದ್ರೂ ಕಷ್ಟ ಕಾಲದಲ್ಲೂ ನೆರವಾಗುತ್ತೆ. ಚಿನ್ನ ಕಷ್ಟ ಕಾಲಗಳಿಗೂ ನೆರವಾಗುತ್ತೆ, ಅದಂತೂ ಸತ್ಯ. ಇವತ್ತಿಂದ ಅದು ಪ್ರಶಾಂತಿಂದ ಬರ್ತಾ ಇದೆ ಇದು ಆ ಥರ. ಎಸ್ ಸರ್, ವೆಲ್ ಸರ್. ಎಸ್ ನಾಯ್ಕ್ ಸರ್, ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ, ನಾನು ಆಗ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದ್ದೆ, ಭಾರತೀಯರು ಚಿನ್ನದ ಪ್ರಿಯರು, ಸಾಕಷ್ಟು ಚಿನ್ನವನ್ನ ಕೊಳ್ತಾರೆ ಅಂತೇಳಿ. ನೀವು ಆಗ ಪ್ರೊಡಕ್ಷನ್ ವಿಚಾರವಾಗಿ ಯಾವ ದೇಶದಲ್ಲಿ ಎಷ್ಟೆಷ್ಟು ಚಿನ್ನವನ್ನ ತಯಾರಿಕೆ ಮಾಡ್ತಾರೆ ಅಥವಾ ಆಭರಣಗಳು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರಿ ಸರ್. ಇದರ ಹೊರತಾಗಿ 2024ರಲ್ಲಿ ಭಾರತೀಯರು ಖರೀದಿ ಮಾಡಿದಂತ ಚಿನ್ನ ಅಂತ ಹೇಳಿದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನ ಭಾರತೀಯರು ಖರೀದಿ ಮಾಡಿದ್ದಾರೆ ಅನ್ನೋದಾಗಿ ವರದಿಗಳು ಹೇಳ್ತಾ ಇವೆ ಸರ್. ಈ ವಿಚಾರವಾಗಿ ಏನ್ ಹೇಳ್ತೀರಾ? ಹೌದು, ಅಲ್ಲ ಖರೀದಿ, ಯಾಕಂದ್ರೆ ನಮ್ಗೆ ಪ್ರತಿ ಮದುವೆಗೆ ನೋಡಿ, ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರವೇ ಪ್ರತಿಯೊಂದು ಮಹಿಳೆಗೆ 500 ಗ್ರಾಮ್ಸ್ ಪ್ರಕಾರ ಚಿನ್ನ ಇಟ್ಕೊಳ್ಳುವ ಅಂದ್ರೆ ಒಂದು ಥಂಬ್ ರೂಲ್. ಅದು 500 ಗ್ರಾಮ್ ವರೆಗೆ ಚಿನ್ನ ಇದ್ರೆ ಅದು ಎಸೆಪ್ಟೇಬಲ್, ಅದು ಬ್ಲ್ಯಾಕ್ ಮನಿ ಅಂತ ಆಗುದಿಲ್ಲ. ಮೇಲ್ ಮೆಂಬರ್ಸಿಗೆ ಕೂಡ ಒಂದು 100 ಗ್ರಾಮ್ಸ್, ಮತ್ತೆ ಅನ್ಮ್ಯಾರಿಡ್ ಇದ್ರೆ 250 ಗ್ರಾಮ್ಸ್ ಇದು ಪರ್ಮಿಟೆಡ್. ಅಂದ್ರೆ ನಾವು ಎಷ್ಟು ಅದನ್ನು ಅಂದ್ರೆ ಅರ್ಧ ಕೆಜಿ ಚಿನ್ನ ಒಬ್ರು ಮಹಿಳೆ ಇಟ್ಕೊಂಡ್ರೆ ಅದು ಎಸೆಪ್ಟೇಬಲ್ ಅಂತ ಹೇಳಿ ಆಗಿದೆ ನಮ್ಮ ಇದರಲ್ಲಿ. ಮತ್ತೆ ಚಿನ್ನದ ಬಗ್ಗೆ ನಾವು ಇದು ಈಗ ಮದುವೆ ಸೀಸನ್ ಬರ್ತದೆ ಪ್ರತಿ ವರ್ಷ. ಮತ್ತೆ ನಮ್ಮಲ್ಲಿ ಹೇಗಂತ ಹೇಳಿದ್ರೆ, ಚಿನ್ನ ಮಾರುದಂದ್ರೆ ಅದು ಒಂದು ರೀತಿ ಅದು ಕಡು ಅಂದ್ರೆ ಲಾಸ್ಟ್ ಸೊಸೈಟಿಯಲ್ಲಿ ಎಕ್ಸೆಪ್ಟೆನ್ಸ್ ಇರುವುದಿಲ್ಲ. ಚಿನ್ನದ ಮೇಲೆ ಲೋನ್ ತೆಗಿತಾರೆ, ಗೋಲ್ಡ್ ಲೋನ್. ಚಿನ್ನದ ಮೇಲೆ ಈಸಿಯೆಸ್ಟ್ ವೇ ಆಫ್ ಟೇಕಿಂಗ್ ಲೋನ್. ಈವನ್ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ನಮ್ಮ ಇದು ಕರೆನ್ಸಿ ಎಲ್ಲ ಮುದ್ರಣ ಮಾಡ್ಬೇಕಾದ್ರೆ ಗೋಲ್ಡ್ ರಿಸರ್ವ್ಸ್ ಅಂತ ಉಂಟು. ಆ ಗೋಲ್ಡ್ ರಿಸರ್ವ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾ ಇರ್ತದೆ. ಇಟ್ ಶೋಸ್ ಸ್ಟ್ರೆಂತ್ ಆಫ್ ಅವರ್ ಇಕಾನಮಿ. ಎಷ್ಟು ನಾವು ಚಿನ್ನ ಜಾಸ್ತಿ ರಿಸರ್ವ್ಸ್ ಉಂಟು ಅಷ್ಟು ನಮ್ಮ ದೇಶ ಸದೃಢ ಅಂತೇಳಿ ಅದು ಲೆಕ್ಕ. ಹೌದು ಸರ್, ನಿಜ. ಮತ್ತೆ ಈ ಚಿನ್ನದ ಒಂದು, ಈಗ ನಿಮ್ಮವರು ವ್ಯಾಪಾರಿಗಳು ನಾವು ಹೇಳಬಾರದು, ಚಿನ್ನದ ಆಭರಣ ಮತ್ತೆ ಚಿನ್ನದ ಬಾರಿಗೂ ವ್ಯತ್ಯಾಸ ಉಂಟು. ಚಿನ್ನದ ಆಭರಣ 24 ಕ್ಯಾರೆಟ್ ಇದು ಆಭರಣ ಯಾರು ಮಾಡುದಿಲ್ಲ, ಮತ್ತೆ 22 ಕ್ಯಾರೆಟ್ ಬರ್ತದೆ, ಮತ್ತೆ ಅದರದ್ದು ಮೇಕಿಂಗ್ ಚಾರ್ಜ್ ಬರ್ತದೆ, ಬೇರೆ 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 ಬರ್ತದೆ. ಬಟ್ ಇದು ಚಿನ್ನದ ರೇಟ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ಅಂದ್ರೆ ಇಂಪೋರ್ಟ್ ಜಾಸ್ತಿ ಆಗಿದೆ. ನಾನು ಹೇಳಿದಾಗೆ ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಎಕ್ಸ್ಪೋರ್ಟ್ ಅಂದ್ರೆ ಆಭರಣ ಮಾಡಿ ನಾವು ಹೆಚ್ಚಿನ ಒಂದು ರಫ್ತು ಮಾಡುವ ಉದ್ದೇಶದಿಂದ ಲಾಸ್ಟ್ ಟೈಮ್ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದ್ದು. ಜಾಗತಿಕ ಹಿನ್ನಡೆಯಿಂದಾಗಿ ಆರ್ನಮೆಂಟ್ಸ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುವುದು ಕಮ್ಮಿ ಆಗಿದೆ. ಆದ್ರಿಂದ ಅದು ಕೂಡ ಒಂದು ರೀಸನ್. ವೆಲ್ ಸರ್, ವೆಲ್ ಸರ್, ಈಗ ಅವರು ಕೂಡ ಹೇಳ್ತಾ ಇದ್ರು ಒಂದಷ್ಟು ವಿಚಾರಗಳ ಕುರಿತಾಗಿ. ಈಗ ಜನ ಚಿನ್ನವನ್ನ ಖರೀದಿ ಮಾಡಲೇಬೇಕು, ಮದುವೆ ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಚಿನ್ನ ನೀಡ್. ಹೇಗೆ ಖರೀದಿ ಮಾಡೋದು ಅಂತೇಳಿ ಸರ್? ಹಣ ಎಲ್ಲರೂ ಕೊಡಬೇಕು ಅಥವಾ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಥವಾ ಒಂದಿಷ್ಟು ಪ್ಲಾನ್ಗಳನ್ನು ಹಾಕೊಳ್ಬೇಕು? ಜನರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ ಸರ್, ಈ ಚಿನ್ನ ಖರೀದಿ ವಿಚಾರದಲ್ಲಿ ಚಿನ್ನ ಯಾವತ್ತೂ ಕಡಿಮೆ ಅಂತೂ ಆಗಿಲ್ಲ. ಹೌದು, ಚಿನ್ನ ಯಾವತ್ತೂ ಏರ್ತಾನೆ ಇದೆ. ನೀವು 1995ರಲ್ಲಿ ನೋಡಿದ್ರೆ ಚಿನ್ನದ ರೇಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ಇರಬೇಕು 472 ರೂಪಾಯಿ ಅಷ್ಟೇ. ಇವತ್ತಿನ ಡೇಟ್ಗೆ ಚಿನ್ನದ ರೇಟು 8700 ಚಿಲ್ಲರೆ ರೂಪಾಯಿ ಇದೆ. ಸೊ ಈ 20 ವರ್ಷದಲ್ಲಿ 200% ಮೇಲೆ ಹೋಗಿದೆ. ಸೊ ಲಾಸ್ಟ್ ಇಯರಿಂದ ಈ ವರ್ಷ ನೋಡಿದ್ರೆ ಇಟ್ ಈಸ್ ಆಲ್ಮೋಸ್ಟ್ 12% ಮೇಲೆ ಆಗಿದೆ ಚಿನ್ನ. ಖಂಡಿತ. ಸೊ ಇನ್ವೆಸ್ಟ್ಮೆಂಟ್ ಪ್ರಕಾರ ನೋಡಕ್ ಹೋದ್ರೆ 12% ನಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬ್ಯಾಕ್ ಇದೆ. ಸರಿ, ಇವಾಗ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ
ಮಾರ್ಚ್ ಏಪ್ರಿಲ್ ಆಸ್ ಪರ್ ಡೇಟಾ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಅಲ್ಲಿ ಚಿನ್ನ ಸ್ವಲ್ಪ ಕಡಿಮೆ ಇರುತ್ತೆ. ಆವಾಗ ಬಹುಶಃ ಆವಾಗ ಇನ್ವೆಸ್ಟ್ ಮಾಡಿದ್ರೆ ಬಹಳ ಒಳ್ಳೆಯದು. ಅದು ಡೇಟಾ ತೋರಿಸ್ತಾ ಇದೆ. ಬಿಕಾಸ್ ಇವಾಗ ಅನ್ಸರ್ಟಿನಿಟಿ ಆಫ್ ಜಿಯೋ ಎಕನಾಮಿಕ್ ಇದರಿಂದ ಏನಾಗತ್ತಂತ ಈ ವರ್ಷ ಗೊತ್ತಿಲ್ಲ. ಆದರೂ ಮೈ ಎಕ್ಸ್ಪೀರಿಯನ್ಸಸ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್ ಸ್ವಲ್ಪ ಕಡಿಮೆ ಆಗತ್ತೆ. ಆವಾಗ ಕೊಂಡ್ಕೊಂಡು ಇಕ್ಕೋದು ಬಹಳ ಒಳ್ಳೆಯದು. ಬಿಕಾಸ್ ನಮ್ಮದು ಎಲ್ಲ ಇವಾಗ ನೋಡೋಕ್ಕೆ ಟೆನ್ಷನ್ಗಳು ವರ್ಲ್ಡ್ ವೈಡ್ ನೋಡೋಕೆ ಹೋದರೆ ಇಂಡಿಯನ್ ಎಕಾನಮಿ ಈಸ್ ಬೆಟರ್ ಅಂತ ಹೇಳ್ತಾರೆ. ತಾವಂತ ಹೇಳಿದ್ದಕ್ಕೆ ನಮಗೆ ಎಕ್ಸ್ಪೋರ್ಟು ಜಾಸ್ತಿ ಆಗಿದೆ, ನಮ್ಮ ರಿಸರ್ವ್ಸ್ ಜಾಸ್ತಿ ಇರಬೇಕು ಅದಂತ ಎಲ್ಲ ಇದೆ. ಅದ್ರಲ್ಲಿ ಸ್ಟ್ರೆಂತ್ ಆಗುತ್ತೆ ನಮ್ಮ ಎಕಾನಮಿ. ಸರ್, ಈಗ ಬೇರೆ ಬೇರೆ ದೇಶಗಳು ಚೀನಾ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳು ಚಿನ್ನವನ್ನು ಖರೀದಿ ಮಾಡಿ ಅವ್ರು ಇಟ್ಕೊಳ್ತಾರೆ. ಈ ಕಾರಣಕ್ಕಾಗಿ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ಹೇಗೆ ಸರ್, ಡಿಮ್ಯಾಂಡ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ? ಭಾರತಕ್ಕೆ ಏರಿಕೆ ಅಂದರೆ ನೋಡಿ, 800ರಿಂದ 820 ಟನ್ವರೆಗೂ ಚಿನ್ನ ಇಂಪೋರ್ಟ್ ಆಗುತ್ತೆ. ಓಕೆ. ಈ ಲಾಸ್ಟ್ ಟೈಮ್ನಿಂದ ಇವಾಗವರೆಗೂ 40 ಟನ್ಸ್ ಎಕ್ಸ್ಟ್ರಾ ಆಗಿದೆ 2024 ಇವಾಗ ಚಿನ್ನ ಮೇನ್ ವ್ಯಾಲೆಟಲ್ಲಿ ಇರೋದು ಸಿಂಗಪುರು, ದುಬೈ, ಲಂಡನು. ಈ 3 ಜಾಗನೂ ಏನಾಗಿದೆ ಇವಾಗ ಈ ಜಿಯೋ ಪೊಲಿಟಿಕಲ್ ಕ್ರೈಸಿಸ್ ಇಂದ ಏನಾಗಿದೆ, ಅನ್ಸರ್ಟನಿಟಿಯಿಂದ ಎಲ್ಲ ಚಿನ್ನ ಆರ್ತಾ ಇದೆ, ಹೋಗ್ತಾ ಇದೆ ಎಲ್ಲ ಅಮೆರಿಕಾಗೆ. ಅವ್ರು ಇಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರೆ, ಚೈನಾ ಅಲ್ಲಿ ಎಲ್ಲಿ ಅವರಲ್ಲ. ಸೊ ಆ ಡಿಸ್ಇನ್ವೆಸ್ಟ್ಮೆಂಟ್ ಇಂದ ಏನಾಗ್ತಾ ಇದೆ, ಎಲ್ಲ ಕರೆನ್ಸಿ ವ್ಯಾಲ್ಯೂ ಬೆಳೆದೋಗ್ತಾ ಇದೆ. ಸೊ ಅದರಿಂದ ಚಿನ್ನದ ಮೇಲೆ ಯಾವತ್ತೂ ಕಮ್ಮಿ ಆಗಲ್ಲ. ಚಿನ್ನ ಜ್ಯುವೆಲ್ರಿ ಮೇಲೆ ನೀವು ಇನ್ವೆಸ್ಟ್ ಮಾಡೋದು, ಬುಲಿಯನ್ ಮೇಲೆ ಇನ್ವೆಸ್ಟ್ ಮಾಡೋದು. ನಿಮಗೆ ಮದುವೆ ಹಳ್ಳಿಗಳಿಗಿದ್ರೆ ಜ್ಯುವೆಲ್ರಿಯಲ್ಲಿ ಇನ್ವೆಸ್ಟ್ ಮಾಡಿ. ನಿಮಗೆ ಎಕ್ಸ್ಟ್ರಾ ಏನಾದಿದ್ರೆ ಜ್ಯುವೆಲ್ರಿಯಲ್ಲಿಲ್ಲ, ನೀವು ಬುಲಿಯನಲ್ಲಿ ಇನ್ವೆಸ್ಟ್ ಮಾಡಿ. ಬುಲಿಯನಲ್ಲಿ ಏನಂದರೆ ನಿಮಗೆ 99.9% ನಿಮಗೆ ಪ್ಯೂರ್ ಗೋಲ್ಡ್ 24 ಕ್ಯಾರೆಟ್ ಸಿಗುತ್ತೆ. ಅದು ಎಕ್ಸ್ಚೇಂಜಬಲ್ ಎನಿ ಟೈಮ್ ವಿತೌಟ್ ಎನಿ ಲಾಸ್ ಆಫ್ ಮೇಕಿಂಗ್ ಚಾರ್ಜ್ ಏನೂ ಇಲ್ಲ. ಸೊ ಜ್ಯುವೆಲ್ರಿ ಏನಂದರೆ ನಿಮ್ಗೆ ಯಾವತ್ತು ಅವ್ರು ತಾವು ಹೇಳಿದಂಗೆ ಜ್ಯುವೆಲ್ರಿ ತಿರ್ಗಾ ಮಾರಕ್ಕೆ ಹೋದರೆ 10% ಕಮ್ಮಿ ಬರುತ್ತೆ, 15% ಕಮ್ಮಿ ಪರವಾಗಿಲ್ಲ, ತೊಗೊಳ್ಳಿ. 2 ವರ್ಷ 3 ವರ್ಷ ಹೋದ್ಮೇಲೆ ನಿಮ್ಗೆ ಈ ಪ್ರಕಾರ ಡೇಟಾ ಪ್ರಕಾರ 10-15% ಚಿನ್ನ ಮೇಲೆ ಹೋಗುತ್ತೆ. ಆದರೆ ವ್ಯಾಲ್ಯೂ ಆಫ್ ಮನಿ ವಿಲ್ ಬಿ ದ ಸೇಮ್. ಅದೇ ಇರುತ್ತೆ. ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ನಾಯಕ್ ಸರ್, ಇನ್ನೊಂದು ಕಡೆಯಲ್ಲಿ ಕೇಂದ್ರ ಬಜೆಟ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಸರ್. ಕೇಂದ್ರ ಬಜೆಟ್ ಬಳಿಕ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಗಬಹುದು ಎನ್ನುವಂಥದ್ದಾಗಿ ಒಂದಷ್ಟು ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ರು. ಆದರೆ ಆ ರೀತಿ ಆಗತ್ತಾ ಮುಂದಿನ ಹಂತದಲ್ಲಿ, ಹೇಗೆ ಸರ್? 15% ಇದ್ದದ್ದು 6% ಇಳಿಸಿದ್ದಾರೆ. ಓಕೆ. ಕಸ್ಟಮ್ ಡ್ಯೂಟಿ ಕಮ್ಮಿ ಇಳಿಸ್ಲಿಕ್ಕೆ ಆಗೋದಿಲ್ಲ. ಚಿನ್ನಕ್ಕೆ ಕೂಡ GST ರೇಟ್ ಉಂಟಲ್ಲ 3%. ಓಕೆ. ಸೊ ಟ್ಯಾಕ್ಸ್ ಅನ್ನು ಇಳಿಸ್ಲಿಕ್ಕೆ ಇನ್ನೂ ಸಾಧ್ಯ ಇಲ್ಲ. ಆದ್ರೆ ಒಂದು ಏನಂತ ಹೇಳಿದ್ರೆ, ಸರ್ಕಾರ ಮುಂಚೆ ಸವರಿನ್ ಗೋಲ್ಡ್ ಬಾಂಡ್ ಅನ್ನು ಇಶ್ಯೂ ಮಾಡ್ತಾ ಇತ್ತು. ಯಾರಿಗೆ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕಿಂತೂ ಅವರು ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್ ಸವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಿತ್ತು. ಸವರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಸರ್ಕಾರ ಕೂಡ ಕೈ ಸುಟ್ಟುಕೊಂಡಿದೆ. ಯಾಕಂತ ಹೇಳಿದ್ರೆ ಇಷ್ಟು ಚಿನ್ನದ ರೇಟ್ ಜಾಸ್ತಿ ಆಗ್ತದೆ, ಅಷ್ಟೊಂದು ರೇಟ್ ಆಗಿದೆ. ಸರ್ಕಾರ 2.5% ಅದಕ್ಕೆ ಬಡ್ಡಿ ಕೊಡ್ತಾರೆ. ಆಮೇಲೆ ಮೆಚುರಿಟಿ ಆ ಟೈಮಲ್ಲಿ ಯಾವ ರೇಟ್ ಉಂಟು ಆ ರೇಟ್ ಅನ್ನು ಸವರಿನ್ ಗೋಲ್ಡ್ ಬಾಂಡ್ ಹೋಲ್ಡರಿಗೆ ಕೊಡಬೇಕು. ಮತ್ತೆ ಅದಕ್ಕೆ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಸರ್ಕಾರ ಕೂಡ ಈ ಅಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಕ್ಚುಲಿ ಒಂದು ಥಿಯರಿ ಪ್ರಕಾರ ಏನಾಯ್ತಂದ್ರೆ, ಮೊನ್ನೆ ಲಾಸ್ಟ್ ಬಜೆಟ್ ಅಲ್ಲಿ ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದೆ. ಯಾಕಂದ್ರೆ ಈ ಸವರಿನ್ ಗೋಲ್ಡ್ ಬಾಂಡ್ ರೀಪೇಮೆಂಟಿಗೆ ಬಂತು, ಆವಾಗ ಚಿನ್ನದ ರೇಟ್ ಕಮ್ಮಿ ಆದ್ರೆ ರೀಪೇಮೆಂಟ್ ಕಮ್ಮಿಯಲ್ಲಿ ಮಾಡಬಹುದಲ್ಲ ಅಂತ ಹೇಳ ಒಂದು ಇದಿತ್ತು. ಕ್ರಮೇಣ ಅದು ಜಾಸ್ತಿ ಆಯ್ತಾ ಹೋಯ್ತದು. ಈಗ ಸವರಿನ್ ಗೋಲ್ಡ್ ಬಾಂಡ್ ಕೂಡ ಇಶ್ಯೂ ಮಾಡ್ತಾ ಇಲ್ಲ. ಬಟ್ ಒನ್ ಆಪ್ಷನ್ ಏನಂತ ಹೇಳಿದ್ರೆ ETF ಅಂತೇಳಿ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದು ಕೂಡ ಈ ಫಿಸಿಕಲ್ ಗೋಲ್ಡ್ ರೇಟಿಗೆ ಸರಿಯಾಗಿ ನೀವು ಪೇಪರ್ ಗೋಲ್ಡ್ ಅದು ಮತ್ತೆ ಗೋಲ್ಡ್ ಬಾಂಡ್, ಬೇರೆ ಜಗತ್ತಿನಾದ್ಯಂತ ಗೋಲ್ಡ್ ಬಾಂಡ್ಸ್ ಕೂಡ ಉಂಟು. ಗೋಲ್ಡ್ ಬಾಂಡ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆಸ್ ಎ ಮ್ಯಾಟರ್ ಆಫ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ ಹೇಗಂದ್ರೆ, ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಫಿಸಿಕಲ್ ಗೋಲ್ಡ್, ಯಾಕಂದ್ರೆ ಕಳ್ಳ ಕೊಂಡೋಗ್ಬಹುದು, ಬೇರೆ ಬೇರೆ ಇಶ್ಯೂ. ಇನ್ಸ್ಟೆಡ್ ಆಫ್ ಫಿಸಿಕಲ್ ಗೋಲ್ಡ್ ಯು ಕ್ಯಾನ್ ಹೋಲ್ಡ್ ಗೋಲ್ಡ್ ಅಂಡರ್ ಗೋಲ್ಡ್ ETF ಅಂದ್ರೆ ಇಟ್ ಇಸ್ ಲೈಕ್ ಎ ಮ್ಯೂಚುವಲ್ ಫಂಡ್, ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತ ನಾವು ಹೇಳ್ಬೋದು. ಅಥವಾ ಗೋಲ್ಡ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದಕ್ಕೆ ಕಾಸ್ಟ್ ಕೂಡ ಯಾಕಂದ್ರೆ ಅದು ತುಂಬಾ ಕಮ್ಮಿ. ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೇಗಂತ ಹೇಳಿದ್ರೆ ನಿಮ್ಗೆ
ಲಾಂಗ್ ಟರ್ಮ್ ಬಂದ್ರೆ ಎಕ್ರೂವಲ್ ಬೇಸಿಸ್ ಅಲ್ಲಿ ನಿಮ್ಗೆ ಈಗ FD ಆದ್ರೆ ಪ್ರತಿ ವರ್ಷ ಎಕ್ರೂವಲ್ ಬೇಸಿಸ್ ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಏನಂದ್ರೆ ಓನ್ಲಿ ಎಟ್ ದ ಟೈಮ್ ಆಫ್ ನೀವು ಮೆಚುರಿಟಿ ಅಥವಾ ನೀವು ಪ್ರೊಸೀಡ್ಸ್ ರಿಯಲೈಸ್ ಮಾಡುವಾಗ ಮಾತ್ರ ಅದ್ರ ಮೇಲೆ ಟ್ಯಾಕ್ಸ್ ಬರ್ತದೆ. ಓಕೆ, ಎಸ್ ಸರ್, ಎಸ್ ಅದರಲ್ಲಿ ಕೂಡ ಹೇಳಿ. ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದಲೇ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಸರ್. ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಯಾವ ಸಂದರ್ಭದಲ್ಲಿ ಏನೇನು ಬೆಲೆ ಏರಿಕೆ ಅಥವಾ ಚಿನ್ನದ ದರದ ವಿಚಾರದಲ್ಲಿ ಏನೆಲ್ಲ ಆಗಬಹುದು ಎನ್ನುವುದಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಬಜೆಟ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು, ಕಾದು ನೋಡಬೇಕು. ಮುಂದಿನ ಹಂತದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ. ಚಿನ್ನದ ದರ ದಿನದಿಂದ ದಿನಕ್ಕೆ ಯಾಕೆ ಏರಿಕೆ ಆಗ್ತಾ ಇದೆ, ಚಿನ್ನದ ಮೇಲೆ ಹೂಡಿಕೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿವೆ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಹಾಗೆಯೇ ತಜ್ಞರು ಕೂಡ ಇದೇ ವಿಚಾರವಾಗಿ ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು. ಕಮಲ್ ಕುಮಾರ್ ಸರ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ವಿಚಾರಗಳ ಕುರಿತು ಅವ್ರ ಜೊತೆ ಮಾತನಾಡಬೇಕು ಸರ್. ಈಗ ಡಿಜಿಟಲ್ ಗೋಲ್ಡ್ ಹಾಗೆಯೇ ಫಿಸಿಕಲ್ ಗೋಲ್ಡ್ ತುಂಬಾ ವ್ಯತ್ಯಾಸ ಏನಾದರೂ ಇದೆಯಾ ಸರ್? ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಈ ಡಿಜಿಟಲ್ ಗೋಲ್ಡ್ ಅಂದ್ರೆ ಪೇಪರ್ ಗೋಲ್ಡ್. ಆಸ್ ಇಟ್ ಈಸ್ ನೀವು ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ಕೊಂಡ್ಕೊಳ್ತೀರಾ ಸ್ಟಾಕ್ಸ್, ಆ ತರ ಅದು ಕೊಂಡ್ಕೊಳ್ಬಹುದು. ಆಮೇಲೆ ಇದು ಫಿಸಿಕಲ್ ಗೋಲ್ಡ್ ಅಂದ್ರೆ ನೀವು ಕೊಂಡ್ಕೊಳ್ಳೋದು, ಅದು ಒಂದು ನಿಮ್ಮ ಹತ್ರ ಇರುತ್ತೆ. ಫಿಸಿಕಲ್ ಅಂದ್ರೆ ಅದು ನಿಮ್ಮ ಹತ್ರ ಇರುತ್ತೆ. ಸೊ ಫಿಸಿಕಲ್ ಗೋಲ್ಡು ಯಾವತ್ತೂ ನಮ್ಗೇನು ಕಷ್ಟ ಅಂದರೆ ಯಾವತ್ತಾದ್ರೂ ದೊರಡೆ ಆಗ್ಬೋದು, ಯಾವನಾದ್ರೂ ಮನೆ ನಾವಿಲ್ಲ ಊರಲ್ಲಿಲ್ಲ ಏನಾದರೂ ಆಗ್ಬೋದು. ಅದಕ್ಕಿಂತ ಬೆಟರ್ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಾಳ ಒಳ್ಳೆಯದು. ಈ ರೀತಿ ಮಾಹಿತಿ ಕೊಟ್ಟರು ಅವರು 500 ಗ್ರಾಮು ಜೆಂಟ್ಸ್ಗೆ, ಲೇಡೀಸ್ಗೆ ಆ ಥರ ಎಲ್ಲ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಮ್ಯಾರಿಡ್ ಲೇಡೀಸ್ಗೆ 500 ಗ್ರಾಮ್ಸ್ ಇದೆ, ಅನ್ಮ್ಯಾರಿಡ್ ಗರ್ಲ್ಸ್ಗೆ 200 ಗ್ರಾಮ್ ಇದೆ, ಬಾಯ್ಸ್ಗೆ 100 ಗ್ರಾಮ್ ಇದೆ. ಅಪ್ ಟು ನೀವು 900 ಗ್ರಾಮ್ವರೆಗೂ ನೀವು ಇಟ್ಕೊಂಡ್ರೆ, 800 ಇಂದ 900 ಗ್ರಾಮ್ ಇಟ್ಕೊಂಡ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸಲ್ಲಿ ಏನು ಆಗಲ್ಲ. ಆದರೆ ಫಿಸಿಕಲ್ ಗೋಲ್ಡು ನಿಮಗೆ ಖಂಡಿತ ಅದು ಕ್ಲಾರಿಫಿಕೇಶನ್ ಬೇಕು ಮನೆಯಲ್ಲಿ ಇಟ್ಕೊಳ್ಬೇಕಂದ್ರೆ. ಓಕೆ 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 ಸರ್, ಈಗ ಸಾಕಷ್ಟು ಜ್ಯುವೆಲರಿ ಶಾಪ್ಗಳಲ್ಲಿ ಒಂದಷ್ಟು ಸ್ಕೀಮ್ಗಳಿರುತ್ತೆ. ಈಗ ಒಂದು 6 ತಿಂಗಳ ಸ್ಕೀಮು, 7 ತಿಂಗಳ ಸ್ಕೀಮು, ವರ್ಷದ ಸ್ಕೀಮು ಹೀಗೆ ಇರುತ್ತೆ, ಮಂತ್ಲಿ ಕೊಟ್ಟೋದು. ಇದೆಲ್ಲ ಬೆಟರ್ ಅಂತೀರಾ ಸರ್, ಸೇಫ್ ಅಂತೀರಾ, ಹೇಗೆ ಸರ್? ಇದು ಒಂದು ವೇಳೆ ಏನಂದ್ರೆ ಕಸ್ಟಮರ್ ಅಟ್ರಾಕ್ಷನ್, ಇದು ಗಿರಾಕಿಗರಿಗೆ ಅಟ್ರಾಕ್ಷನ್. ಓಕೆ, ಇದು ಏನಂದ್ರೆ ಗಿರಾಕಿಗಳಿಗೂ ಲಾಭ ಇದೆ. ಆದರೆ ಜ್ಯುವೆಲ್ರಿ ಅವ್ರಿಗೆ ಅಷ್ಟು ಲಾಭ ಇಲ್ಲ. ಯಾಕಂದರೆ ಅವರು ಪ್ರತಿ ತಿಂಗಳು ಅವ್ರಿಗೊಂದು ಡ್ರಾ ತೆಗೆದುಬಿಟ್ಟು ಅವ್ರಿಗೊಂದು ಚಿನ್ನವನ್ನು ಅಷ್ಟು ಕೊಡಬೇಕಾಗತ್ತೆ ಅವ್ರಿಗೆ. ಸೊ ಬೈ ಕಸ್ಟಮರ್ಸ್ಗೆ ಭಾಳ ಒಳ್ಳೇದು ಇದು. ಅವ್ರ ಗಿರಾಕಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ, ಪ್ರತಿ ತಿಂಗಳು ಒಂದು 5,000 10,000 ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ 10 ತಿಂಗಳಾದಮೇಲೆ ನೀವು 10 ಗ್ರಾಮು 20 ಆ ಥರ ಚಿನ್ನ ತೊಗೊಳ್ಬೋದು, ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದರಿಂದ ಏನಾಗುತ್ತೆ, ಜ್ಯುವೆಲ್ರಿ ಅಂಗಡಿಯವ್ರಿಗೆ ಸೇಲ್ಸ್ ಬೂಸ್ಟ್ ಆಗುತ್ತೆ, ಗಿರಾಕಿ ಸಿಗುತ್ತೆ. ಗಿರಾಕಿಗಳಿಗೆ ಖುಷಿ ಏನಾಗುತ್ತೆ ಅಂದರೆ, ಅಲ್ಲಪ್ಪ ನಾನು ಸ್ವಲ್ಪ ಹಣ ಕೊಡ್ತೀವಿ. ಇವತ್ತು ಚಿನ್ನದ ರೇಟು 8,500 ಇತ್ತು ಜನವರಿಯಲ್ಲಿ 1ನೇ ತಾರೀಕು, ಇವತ್ತು 8,700 ಇದೆ. ಸೊ ಅದೊಂದು ಖುಷಿ ಭಾರತೀಯರಿಗೆ. ಎಸ್ ಸರ್, ವೆಲ್ ಸರ್. ನಾಯಕ್ ಸರ್, ಇನ್ನೊಂದು ಕಡೆಯಲ್ಲಿ ರೆಪೋ ದರ ಇಳಿಕೆಯಿಂದ ವ್ಯವಹಾರಗಳಿಗೆ ಬೂಸ್ಟ್ ಸಿಗಬಹುದಾ ಸರ್? ಈಗ RBI ರೆಪೋ ದರವನ್ನ ಇಳಿಕೆ ಮಾಡಿದೆ. ಗಮನಿಸ್ತಾ ಹೋಗೋದಾದ್ರೆ 2023 ಲಾಸ್ಟ್ ಅಂದ್ಕೊಳ್ತೀನಿ, ಅದಾದ್ಮೇಲೆ 2025ರಲ್ಲೇ ರೆಪೋ ದರ ಇಳಿಕೆ ಆಗಿದ್ದು. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ ಸರ್, ನೋಡಿ, ಇವತ್ತು ಮಾನಿಟರಿ ಪಾಲಿಸಿ ಕಮಿಟಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಕಮಿಟಿ ಸೇರಿ ರಿವ್ಯೂ ಮಾಡ್ತಾ ಇರ್ತದೆ ಪೊಸಿಷನ್. ಓಕೆ, 2023ರಿಂದ ಇಷ್ಟರವರೆಗೆ ಅಕೊಮಡೇಟಿವ್ ಸ್ಟ್ಯಾಂಡ್ಸ್ ತಗೊಂಡಿದ್ರು. ಬಟ್ ಇವತ್ತು ಇಟ್ ಈಸ್ ಎಕ್ಸ್ಪೆಕ್ಟೆಡ್ 0.25% ಕಮ್ಮಿ ಆಗಿದೆ. ಅಂದ್ರೆ 25 ಬೇಸಿಸ್ ಪಾಯಿಂಟ್ಸ್ ರಿಪೋ ದರವನ್ನು ಕಮ್ಮಿ ಮಾಡಿದ್ದಾರೆ. ಈ 25 ಬೇಸಿಸ್ ಪಾಯಿಂಟ್ಸ್ ರಿಪೋ ದರ ಕಮ್ಮಿ ಮಾಡಿದ್ರೆ ಆಕ್ಚುಲಿ ಸಿಸ್ಟಮ್ ಹೇಗಂತ ಹೇಳಿದ್ರೆ, ಡೆಪಾಸಿಟಿಗೂ 25 ಬೇಸಿಸ್ ಕಮ್ಮಿ ಮಾಡಬೇಕು, ಅಡ್ವಾನ್ಸಸ್ ಲೋನ್ಸಿಗೂ ಕಮ್ಮಿ ಮಾಡಬೇಕು. ಆದ್ರೆ ಬ್ಯಾಂಕಿನವ್ರು ಏನ್ ಮಾಡ್ತಾರೆ, ಲೋನಿಗೆ ಡಿಮಾಂಡ್ ಜಾಸ್ತಿ ಇದ್ರೆ ಡೆಪಾಸಿಟಿಗೆ ಫಸ್ಟ್ ಕಮ್ಮಿ ಮಾಡ್ತಾರೆ, ಲೋನಿಗೆ ಹಂತದಲ್ಲಿ ಕಮ್ಮಿ ಮಾಡ್ತಾರೆ. ಇಮಿಡಿಯೇಟ್ಲಿ ಜನರಿಗೆ ಅದು ತಲುಪಲಿಕ್ಕೆ ಸ್ವಲ್ಪ ಟೈಮ್ ಹೋಗ್ತದೆ. ಆದ್ರೂ ಈ ಪರ್ಸನಲ್ ಲೋನ್, ಕಾರ್ ಲೋನ್, ಹೌಸಿಂಗ್ ಲೋನ್, ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರು ತಗೊಂಡಿರ್ತಾರೆ ಎಲ್ಲ ಲೋನಿಗೆ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ನವರಿಗೆ 0.25% EBLR ಕಮ್ಮಿ ಆದ್ರೆ ಅದರ ಪ್ರಕಾರ ಕಮ್ಮಿ ಆಗ್ತದೆ, ರಿಪೋ ರೇಟ್ ಕಮ್ಮಿ ಆದ್ರೆ. ಓಕೆ ಸರಿ, ಇದರಿಂದ ವ್ಯವಹಾರದ ಮೇಲೆ ಉಂಟಾಗುವಂತ ಪರಿಣಾಮಗಳು, ಅಥವಾ ಸಾಕಷ್ಟು ಜನ ಅಂದುಕೊಂಡಿರ್ತಾರೆ ಈಗ ಬಡ್ಡಿ ದರ ಇಳಿಕೆ ಆಗಿದೆ, ನನ್ನೊಂದು ಲೋನ್ ಇದೆ, ನನಗೆ EMI ಅಲ್ಲಿ ತುಂಬಾ ಕಮ್ಮಿ ಬರುತ್ತೆ ಹೇಗೆ ಅಂತೇಳಿ ಯೋಚನೆ ಮಾಡೋರೆ ಜಾಸ್ತಿ ಸರ್. ಈ ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ
ನೋಡಿ 0.25% ಅಲ್ಲಿ ಹೇಗಂದ್ರೆ ರಾವಣನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ ಅಂತ ಹೇಳ್ಬೋದು ನಾವು. ಅರೆಕಾಸಿನ ಮಜ್ಜಿಗೆ. ಆಯ್ತಾ? ಹೌದು. ನೀವು 1 ಕೋಟಿ ಲೋನ್ ತೆಗೆದ್ರೆ 1% ಅಂದ್ರೆ 1 ಲಕ್ಷ ಕಮ್ಮಿ ಆಗುದು. ಹೌದು ಅಲ್ವಾ? ಹೌದು ಸರ್. ಇದು 0.25 ಅಂದ್ರೆ 25,000 ಕಮ್ಮಿ ಆಗ್ತದೆ. ಅಫ್ಕೋರ್ಸ್ ಕಮ್ಮಿ ಆಗುದು ಗ್ಯಾರಂಟಿ, ಅಷ್ಟು ಕಮ್ಮಿ ಆಗ್ತದೆ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಒಂದು ಈ ಇನ್ಫ್ಲೇಷನ್ ಸ್ವಲ್ಪ ಒಂದು 4-4.5% ತಹಬದಿಗೆ ಬಂದರೆ 0.5% ವರೆಗೆ 0.5 to 0.75 ವರೆಗೆ ನಮ್ಮ ರಿಪೋ ರೇಟ್ ಅನ್ನು ಕಮ್ಮಿ ಮಾಡುವ ಅವಕಾಶ ಉಂಟು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ, ಅಂದ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ 25-26ರಲ್ಲಿ. ಅದು ನೋಡ್ಬೇಕು ಜಾಗತಿಕ ವಿದ್ಯಮಾನ ಹೇಗುಂಟು, ನಮ್ಮ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೇಗುಂಟು, ರೈನ್ ಸಿಸ್ಟಮ್ ಹೇಗುಂಟು, ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಹೇಗುಂಟು, ಸರ್ವಿಸಸ್ ಸೆಕ್ಟರ್ ಗ್ರೋತ್ ಹೇಗುಂಟು, ಎಕ್ಸ್ಪೋರ್ಟ್ ಗ್ರೋತ್ ಹೇಗುಂಟು, ಇದ್ರ ಮೇಲೆ ನಮ್ಮ ಅದು ಏನ್ ಹೇಳ್ತಾರೆ ನಮ್ಮ ಒಂದು ಇನ್ಫ್ಲೇಷನ್ ರೇಟ್ ಇದಾಗ್ತದೆ. ಇನ್ಫ್ಲೇಷನ್ ರೇಟ್ ಕಮ್ಮಿ ಆದ ಹಾಗೆ ನಿಮ್ಮ ಟ್ಯಾಕ್ಸ್ ರೇಟ್ ಕಮ್ಮಿ ಆಗ್ತದೆ. ನಮ್ಮ ದೊಡ್ಡಣ್ಣ ಅಮೆರಿಕ ಉಂಟಲ್ಲ, ಅವರು ಕೂಡ ಅಲ್ಲಿ ಜಾಸ್ತಿ ಮಾಡ್ತಾ ಇದ್ರೆ ಇಲ್ಲಿ ನಾವು ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಕೂಡ ಅವ್ರದ್ದು ಇದನ್ನು ರಿಪೋ ರೇಟ್ ಅನ್ನು ಕಮ್ಮಿ ಮಾಡಬೇಕಾಗ್ತದೆ. ಸರ್ ಈಗ ಇನ್ನೊಂದು ವಿಚಾರ ಕಂಟಿನ್ಯೂ ಮಾಡಿ ಸರ್. ನೋಡಿ, FIIs ನವರು ಕೂಡ ಈಗ ಏನ್ ಮಾಡ್ತಾ ಇದ್ದಾರೆ, ಡಾಲರ್ ರೇಟ್ ಅಂದ್ರೆ ರುಪಿ ವೀಕ್ ಆದ್ರಿಂದ FIIs ನವರು ಕೂಡ ತುಂಬಾ ವಿಡ್ರಾ ಮಾಡ್ತಾ ಇದ್ದಾರೆ. ಅದು ವಿಡ್ರಾ ಮಾಡಿದ ಕೂಡಲೇ ನಮ್ಗೆ ಅದು ಫಾರೆಕ್ಸ್ ಪೇಮೆಂಟ್ ಗೆ ಅದು ಸ್ವಲ್ಪ ಪ್ರೆಷರ್ ಆಗ್ತದೆ. RBI ಅವರು ಕೂಡ ತುಂಬಾ ಟ್ರೈ ಮಾಡಿ ಡಾಲರ್ ಎಲ್ಲ ಸ್ವಲ್ಪ ಸೇಲ್ ಮಾಡಿ ಎಲ್ಲ ಅದನ್ನು ಕಮ್ಮಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗಿ ಇಂಪೋರ್ಟ್ ಕಮ್ಮಿ ಆದ್ರೆ ಮಾತ್ರ ನಾವು ಡಾಲರ್ ರುಪಿ ಪ್ಯಾರಿಟಿ ಸರಿ ಬರ್ತದೆ. ಇಲ್ದಿದ್ರೆ ಇದು ಇನ್ನೂ ಸ್ವಲ್ಪ ವೀಕ್ ಆಗ್ತದೆ ರುಪಿ. ವೆಲ್ ಸರ್ ಈ ರೂಪಾಯಿ ಎದುರು ಇನ್ನೊಂದು ಕಡೆಯಲ್ಲಿ ಡಾಲರ್ ಎದುರು ರೂಪಾಯಿ ಬೆಲೆ ಇಳಿಕೆ ವಿಚಾರವಾಗೂ ಕೂಡ ಮುಂದಿನ ಹಂತದಲ್ಲಿ ನಾನು ನಿಮ್ಮ ಬಳಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ಸರ್. ಸರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಹಾಲ್ಮಾರ್ಕ್ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ ಯಾವಾಗಿಂದ ಇದು ತುಂಬಾ ಗಮನಿಸ್ತಾ ಹೋಗೋದಾದ್ರೆ ಹಾಲ್ಮಾರ್ಕ್ ಅಂತ ಹೇಳ್ತಾರೆ, ಜನರಿಗೂ ಕೂಡ ಇದ್ರ ಬಗ್ಗೆ ಅರ್ಥ ಆಗಬೇಕು, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಹಾಲ್ ಮಾರ್ಕಿಂಗ್ ಶುರು ಆಗಿದ್ದು 2000 ಇಸ್ವಿಯಲ್ಲಿ. ಹೌದು. ಆವಾಗ ಜನರಿಗೆ ಜಾಗೃತೆ ಇರಲಿಲ್ಲ. ಆವಾಗಿಂದ 2007 ಇಂದ ಸ್ವಲ್ಪ ಜಾಗೃತೆ ಶುರು ಆಯಿತು. ಆವಾಗ ಹಾಲ್ ಮಾರ್ಕಿಂಗ್ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಇನಿಷಿಯೇಟಿವ್ ಮಾಡ್ತಾ ಇತ್ತು. ಗಿರಾಕಿಗಳಿಗೆ ಹೋಗೋದು ಸರ್ಟಿಫೈಡ್ ಚಿನ್ನ ಹೋಗ್ಲಿ ಮಾಡಲಿ ಅಂತ. 2015 ಒಳಗೆ 2015 ಒಳಗೆ ಒಂದು 100 ಹಾಲ್ಮಾರ್ಕ್ ಸೆಂಟರ್ ಇತ್ತು, ಯಾರು ಸರ್ಟಿಫೈ ಮಾಡ್ಬೋದು ಅಂತ. ಅದಕ್ಕೆ ಗೌರ್ಮೆಂಟ್ ಭಾರತ ಸರ್ಕಾರದಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ಇದ್ದಾರೆ, ಅವ್ರು ಬಂದ್ಬಿಟ್ಟು ಎಲ್ಲ ಆಡಿಟ್ಸ್ ಎಲ್ಲ ಮಾಡಿಬಿಟ್ಟು ಅವ್ರು ಕರೆಕ್ಟಾಗಿ ನಾವು ಮಾಡ್ತಾ ಇದೀವಲ್ಲ ಸರ್ಟಿಫಿಕೇಶನ್ ಕೊಡ್ತಾರೆ. ಹಾಲ್ ಮಾರ್ಕಿಂಗ್ ಆ್ಯಕ್ಚುಲಿ ನೋಡಿದ್ರೆ ಮ್ಯಾಂಡೇಟರಿ ಆಗಿದ್ದು ಜೂನ್ 2021 ಒಳಗೆ. ಅದು ಮುಂಚೆ ವರ್ಷಕ್ಕೆ ನನ್ನ ಅಂದಾಜು ಒಂದು 2.5 ಕೋಟಿಯಿಂದ 3 ಕೋಟಿ ಆವ್ರೇಜ್ ಇತ್ತು ಅಷ್ಟೇ. ಸೊ ಇವಾಗ 2021 ಇಂದ ಇವಾಗವರೆಗೂ ಇಲ್ಲ ಅಂದರೆ ಒಂದು 40 ಕೋಟಿ ಪೀಸಸ್ ಹಾಲ್ ಮಾರ್ಕ್ ಆಗಿದೆ. ಸೊ ದಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್ ಭಾರತ ಸರ್ಕಾರಕ್ಕೆ. ಸೊ ಪ್ರತಿ ದಿನ ಇಲ್ಲ ಅಂದರೆ ಒಂದು 4 ಲಕ್ಷ ಪೀಸು ಥ್ರೂಔಟ್ ಭಾರತದಲ್ಲಿ ಹಾಲ್ ಮಾರ್ಕ್ ಆಗುತ್ತೆ. ಪ್ಲಸ್ಸು ಇದಂದ್ರೆ ಅಟ್ಲೀಸ್ಟ್ ಪರ್ ಇಯರ್ 500 ಟನ್ ಚಿನ್ನ ಜ್ಯುವೆಲ್ರಿ ಸರ್ಟಿಫೈ ಆಗುತ್ತೆ. ಅದರಿಂದ ಗಿರಾಕಿಗಳಿಗೆ ಏನಾಗ್ತಾ ಇದೆ, ಒಳ್ಳೆ ಚಿನ್ನ ಸಿಗ್ತಾ ಇದೆ, ಗಿರಾಕಿಗಳ ಭರವಸೆ ಬರ್ತಾ ಇದೆ, ಇಲ್ಲಪ್ಪ ಚಿನ್ನ ಇವಾಗ ಸರ್ಟಿಫೈಡ್ ಚಿನ್ನ ಸಿಗ್ತಾ ಇದೆ. ಅದರಿಂದ ಏನಾದರೆ ಜನರು 21 ಕ್ಯಾರೆಟ್ 916 21 ಕ್ಯಾರೆಟ್ ಅಂತ ಅದರೊಳಗೆ 22 ಕ್ಯಾರೆಟ್ 916 ಅಂತ ಅದರೊಳಗೆ ಇರುತ್ತೆ. ಆದಮೇಲೆ HUID ನಂಬರ್ ಇರುತ್ತೆ. ಅದು ತಾವು ಯಾರು ಗಿರಾಕಿನೂ BSK ಆ್ಯಪ್ ಅಂತ ಒಂದಿದೆ, ಅದರೊಳಗೆ ಹೋಗ್ಬಿಟ್ಟು ಆ HUID ನಂಬರ್ ಆ ಜ್ಯುವೆಲ್ರಿದು ಹಾಕಿದ್ರೆ ಅದು ಯಾರು ಹಾಲ್ ಮಾರ್ಕ್ ಮಾಡಿದ್ದು, ಯಾವತ್ತು ಯಾವ ಜ್ಯುವೆಲ್ರಿಯಿಂದ ಬಂದಿರೋದು, ಅದ್ರದ್ದು ಎಲ್ಲ ಡೀಟೇಲ್ ಅದೊಳಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಯಾರು ಡೂಪ್ಲಿಕೇಟ್ ಮಾಡಕ್ ಆಗಲ್ಲ, ಸಾಧ್ಯ. ಕೆಲವು ವಿಷಯ ಮಾಡೋರು ಮಾಡ್ಬೋದು, ಆದ್ರೆ ವೆರಿ ಡಿಫಿಕಲ್ಟ್, ನಾವು ಹಿಡಿಬೋದು. ವೆಲ್ ಸರ್ ನಾಯಕ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ಆಗ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ, ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಂತೆ ಕೆನಡಾ, ಮೆಕ್ಸಿಕೋ, ಚೀನಾ ಈ ದೇಶದ ವಸ್ತುಗಳ ಮೇಲೆ 25% ತೆರಿಗೆಯನ್ನು ವಿಧಿಸಿದ್ದು ವಿಶ್ವದ ಆರ್ಥಿಕತೆ ಮೇಲೆ ಯಾವ ರೀತಿಯಾದಂಥ ಪೆಟ್ಟು ಕೊಟ್ಟಿದೆ ಸರ್?
ನೋಡಿ, ಟ್ಯಾರಿಫ್ ಜಾಸ್ತಿ ಮಾಡಿದ ಕೂಡಲೇ ಅಮೆರಿಕಕ್ಕೂ ಕೂಡ ಲಾಸೇ. ಯಾಕಂದ್ರೆ ಅವರಿಗೆ ಅವಶ್ಯಕ ವಸ್ತುಗಳು ಇಂಪೋರ್ಟ್ ಮಾಡ್ಬೇಕಾದ್ರೆ ಅವರು ಟ್ಯಾರಿಫ್ ಕಟ್ಟಿಯೇ ಜನ ತಗೊಳ್ಬೇಕಾಗ್ತದೆ. ಈಗ ಒಂದು ವಿಷಯ ಏನಂತ ಹೇಳಿದ್ರೆ, ಸಿಲೆಕ್ಟಿವ್ ದೇಶಕ್ಕೆ ಮಾತ್ರ ಟ್ಯಾರಿಫ್ ಜಾಸ್ತಿ ಮಾಡಿ ಉಳಿದ ದೇಶಕ್ಕೆ ಟ್ಯಾರಿಫ್ ಕಮ್ಮಿ ಇದ್ರೆ ಅವಾಗ ಜನ ಏನ್ ಮಾಡ್ತಾರೆ, ದೇ ಪ್ರಿಫರ್ ಚೀಪರ್ ಗುಡ್ಸ್. ಹೌದು, ಯಾವ ದೇಶದಲ್ಲಿ ಕಮ್ಮಿಯಲ್ಲಿ ಸಿಗ್ತದೆ ಟ್ಯಾರಿಫ್ ಅಂದ್ರೆ ಅಲ್ಟಿಮೇಟ್ಲಿ ನನಗೆ ಎಷ್ಟು ಕಾಸ್ಟ್ ಬೀಳ್ತದೆ ಅದನ್ನ ನೋಡ್ತಾನೆ ಪ್ರತಿಯೊಬ್ಬ ಬೈಯರ್. ಆದ್ರೆ ನಿಮ್ಗೆ ಕ್ವಾಲಿಟಿ ಗೂಡ್ಸೇ ಬೇಕಂತಾದ್ರೆ ಆವಾಗ ಈ ಒಂದು ಟ್ಯಾರಿಫ್ ಬಗ್ಗೆ ಹೆಚ್ಚು ಗಮನ ಕೊಡುದಿಲ್ಲ, ತುಂಬಾ ಏನು ಡಿಫರೆನ್ಸ್ ಆಗುದಿಲ್ಲ. ಬಟ್ ಈ ಟ್ಯಾರಿಫ್ ಹಾಕಿದ್ರಿಂದ ಆ ದೇಶಕ್ಕೆ ಸ್ವಲ್ಪ ಒಂದು ಹಿಂಜರಿಕೆ ಆಗುವ ಒಂದು ಇದು ಸಿಚುವೇಶನ್ ಉಂಟು. ಅಮೆರಿಕಕ್ಕಲ್ಲ, ಬೇರೆ ಬೇರೆ ದೇಶಕ್ಕೆ, ಮೆಕ್ಸಿಕೋ, ಕೆನಡಾ, ಚೀನಾ. ಹೌದು. ಬಟ್ ಅವರು ಕೂಡ ಅದಕ್ಕೆ ಅಮೆರಿಕದಿಂದ ಇಂಪೋರ್ಟ್ ಅದಕ್ಕೆ ಕೂಡ ಪ್ರತೀಕಾರವಾಗಿ ಅವರು ಕೂಡ ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಟ್ಯಾರಿಫ್ ಅನ್ನು, ಚೈನಾ ಕೂಡ. ಸೊ ಇದು ಜಾಗತಿಕ ಇದು ಟ್ಯಾರಿಫ್ ವಾರ್ ಇವತ್ತು ನಿನ್ನೆದಲ್ಲ, ಅದು ಪ್ರತಿ ಸಾರಿ ಅದು ಆಗ್ತಾ ಇರ್ತದೆ, ಅದನ್ನ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬರಿಗೆ ಈಗ ನಾವು ಹೇಗೆ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರತೆ ಹೇಳ್ತೇವೆ, ಅದೇ ರೀತಿ ಅಲ್ಲಿ ಅಮೆರಿಕ ಫಸ್ಟ್ ಅಂತ ಹೇಳ್ತಾರೆ, ಅವರಿಗೆ ಅದು ಪ್ರಾಶಸ್ತ್ಯ ಕೊಡ್ಲೇಬೇಕಾಗ್ತದೆ. ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಇರ್ಬೋದು, ಅವರ ವಸ್ತುಗಳಿಗೆ ಒಂದು ಜಾಸ್ತಿ ಒಂದು ಏನ್ ಹೇಳ್ತಾರೆ ಒತ್ತು ಕೊಡುದು, ಇಂಪೋರ್ಟಿಗೆ ರಿಸ್ಟ್ರಿಕ್ಷನ್ ಮಾಡುದು. ಯಾಕಂದ್ರೆ ಅವ್ರಿಗೆ ಕೂಡ ಈ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ದದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗ್ತದಲ್ಲ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಆದ ಕೂಡಲೇ ಏನಾಗ್ತದೆ, ಅವರು ಪುನಃ ಅದನ್ನು ಸರಿ ಮಾಡ್ಲಿಕ್ಕೆ ಅವರು ಪುನಃ ಸಾಲ ಮಾಡಬೇಕು ಅಥವಾ ತೆರಿಗೆ ಜಾಸ್ತಿ ಮಾಡಬೇಕು. ಇಟ್ ಇಸ್ ಎ ವಿಶಿಯಸ್ ಸರ್ಕಲ್ ಅಂತ ನಾವು ಹೇಳ್ಬೋದು. ಎಸ್ ಸರ್. ಈಗ ಮತ್ತೊಂದು ವಿಚಾರ ಸರ್, ಚಿನ್ನದ ಬೆಲೆ ಏರಿಕೆ ಆಗುತ್ತೆ, ಇಳಿಕೆ ಆಗುತ್ತೆ. ಏರಿಕೆ ಆಗಿದ್ದೆ ಜಾಸ್ತಿ ನೋಡಿದ್ದೆ ಎಲ್ಲರೂ ಕೂಡ. ಚಿನ್ನದ ವ್ಯಾಪಾರಿಗಳ ಮೇಲೆ ಬೀರುವಂತ ಪರಿಣಾಮ ಸರ್, ಎಲ್ಲರೂ ಕೂಡ ಗ್ರಾಹಕರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಚಿನ್ನದ ಅಂಗಡಿನೂ ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಾಗತ್ತಲ್ಲ ಸರ್. ಎಲ್ಲರಿಗೂ ಇವಾಗ ಏನಾಗಿದೆ ಅಂದ್ರೆ, ಚಿನ್ನ ಏರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮದುವೆ ಸೀಸನ್ ಬೇರೆ ಬರ್ತಾ ಇದೆ. ಚಿನ್ನ ಏರಕ್ಕೆ 2025 ಅಲ್ಲಿ 3000 rupees per ounce ಹೋಗ್ಬೋದು, ಅದು ದೊಡ್ಡದಿಲ್ಲ. ಬಟ್ ಇದು ಸಡನ್ ಜಂಪ್ ಆಗಿರೋದ್ರಿಂದ ಇವಾಗ ಎಲ್ಲ ಅಂಗಡಿಗಳಿಗೆ ಚಿನ್ನ ಕೊಂಡ್ಕೊಳ್ಳೋಣ ಈಗಲೇ, ಆಮೇಲೆ ಜಾಸ್ತಿ ಆಗಿದ್ರೆ ಮದುವೆಯಲ್ಲಿ ಜಾಸ್ತಿ ಖರ್ಚಾಗುತ್ತೆ, ಇವಾಗಲೇ ಕೊಂಡ್ಕೊಳ್ಳೋ ಅಂತ ಆ ಡಿಮಾಂಡ್ ಬೇರೆ ಬಂದ್ಬಿಟ್ಟಿದೆ. ಸೊ ಬರ್ತಾ ಬರ್ತಾ ಚಿನ್ನ ಅಂತೂ ಜಾಸ್ತಿನೇ ಆಗುತ್ತೆ, ಕಮ್ಮಿ ಆಗಲ್ಲ. ಬಟ್ ಇದು ಶಾರ್ಟ್ ಟರ್ಮ್ ನನ್ನ ಪ್ರಕಾರ. ಇದು ಒಂದ್ಸತಿ ಜಿಯೋ ಎಕನಾಮಿಕ್ ವಾರ್ ಏನಾದರೂ ಸ್ವಲ್ಪ ಟ್ರಂಪ್ ಏನಾದರೂ ಸ್ವಲ್ಪ ಬಿಡುಗಡೆ ಬಿಟ್ಟರೆ ಸ್ವಲ್ಪ ಚಿನ್ನದ ರೇಟ್ ಕಡಿಮೆ ಆಗ್ಬೋದು. ನಮ್ಮ ಇಂಡಿಯನ್ ರುಪಿ ವ್ಯಾಲ್ಯೂ ಸ್ವಲ್ಪ ಮೇಲೆ ಹೋಗ್ಬೇಕು, ಅದು ಹೋಗ್ತಾ ಇಲ್ಲ, ಅದು ಡಿಪ್ರಿಷಿಯೇಟ್ ಆಗ್ತಾ ಇದೆ. ತಾವು ಹೇಳಿದಂಗೆ RBI ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡೋಕ್ಕೆ. ನಮ್ಮದು ಫಾರೆಕ್ಸ್ ಎಕ್ಸ್ಚೇಂಜ್ ಜಾಸ್ತಿ ಹೋಗ್ತಾ ಇದೆ. ಚಿನ್ನದೊಳಗೆ ಇದ್ದಿದ್ದ ಸೆಕೆಂಡ್ ಲಾರ್ಜೆಸ್ಟ್ ಆಫ್ಟರ್ ಆಯಿಲ್ ಚಿನ್ನನೇ ಜಾಸ್ತಿ ಇಂಪೋರ್ಟ್ ಆಗ್ತಾ ಇರೋದು. ಸೊ ಅದಕ್ಕೆ RBI ಬಹಳ ಕಷ್ಟಪಡ್ತಾ ಇದೆ. ನೋಡು, ಮುಂದಿನ ನನ್ನ ಅಂದಾಜು $3,000 3,000 ounce ಅಂದರೆ ಒಂದು 9,000ವರೆಗೂ ಚಿನ್ನ ಈ ವರ್ಷ ಹೋಗ್ಬೋದು. ಓಕೆ ಎಸ್ ನಾಯಕ್ ಸರ್, ಈಗ ಷೇರು ಮಾರುಕಟ್ಟೆ ವಿಚಾರವಾಗಿ ಅಥವಾ ಆರ್ಥಿಕತೆ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದ್ರೆ 2024ರಲ್ಲಿ ಸಾಕಷ್ಟು ಏರಿಳಿತಗಳು ಆಗಿತ್ತು. ಎಕ್ಸ್ಪೆಕ್ಟೇಷನ್ 2025 ಹೇಗಿರ್ಬೋದು ಸರ್? 25 ಈಗ ಏನಾಗಿದೆ, ಲಾಸ್ಟ್ ಟೈಮ್ ಕೂಡ ಸಡನ್ನೇ ಗ್ರೋತ್ ಆಗ್ತಾ ಇತ್ತು. ಫಂಡಮೆಂಟಲ್ ನೋಡಿ ರೇಟ್ ಜಾಸ್ತಿ ಆದದಲ್ಲ, ಅದು ಶೇರ್ ಮಾರ್ಕೆಟಿಗೆ ಲಾಟ್ ಆಫ್ ಫ್ಯಾಕ್ಟರ್ಸ್ ಆರ್ ಇದು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಒಂದನೇದಾಗಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಪ್ರತಿ ತಿಂಗಳು ಕೋಟ್ಯಾಂತರ ಜನ FD ಇಂದ ವಿಡ್ರಾ ಮಾಡಿ ಶೇರ್ ಮಾರ್ಕೆಟಿಗೆ ಹಾಕ್ತಾ ಇದ್ರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಸೆಬಿ ಇರ್ಬೋದು, ತುಂಬಾ ವಾರ್ನಿಂಗ್ ಕೊಟ್ಟಿದ್ದಾರೆ ರಿಟೈಲ್ ಇನ್ವೆಸ್ಟರ್, ಗಡಿಬಿಡಿ ಮಾಡಬೇಡಿ, ಆಲೋಚನೆ ಮಾಡಿ ಫಂಡಮೆಂಟಲ್ ಸ್ಟ್ರಾಂಗ್ ಸ್ಕ್ರಿಪ್ಟಿಗೆ ಮಾತ್ರ ಇನ್ವೆಸ್ಟ್ ಮಾಡಿ. ಮತ್ತೆ ಎಷ್ಟೋ IPOಗಳು ತುಂಬಾ ಪ್ರೀಮಿಯಂಗೆ ಪಬ್ಲಿಕ್ ಇಶ್ಯೂ ಆಗಿದೆ. ಪಬ್ಲಿಕ್ ಇಶ್ಯೂ ಆದ್ಮೇಲೆ ತುಂಬಾ ಶೇರ್ಸ್ನವರು ಮಾರ್ಕೆಟ್ ಅಲ್ಲಿ ಅದು ರೇಟ್ ಕಮ್ಮಿ ಆಗಿದೆ. ನೀವು ನೋಡಿರ್ಬೋದು, LIC ಆಫ್ ಇಂಡಿಯಾ ಕೂಡ ಇಶ್ಯೂ ಮಾಡಿದ ಪ್ರೈಸ್ಗಿಂತ ಎಷ್ಟೋ ಕಮ್ಮಿ ಆಗಿತ್ತು ಮಾರ್ಕೆಟ್ ಅಲ್ಲಿ. ಅಂದ್ರೆ ಇದು ಏನಾಗ್ತದೆ, ಶೇರ್ ಮಾರ್ಕೆಟ್ ಅಲ್ಲಿ
ಅನೇಕ ಫ್ಯಾಕ್ಟರ್ಸ್ಗಳು, ಲಿಕ್ವಿಡಿಟಿ ಇರ್ಬೋದು, FII ಇನ್ವೆಸ್ಟ್ಮೆಂಟ್ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಮತ್ತೆ ನಮ್ಮ ಇಕನಾಮಿಕ್ ಗ್ರೋತ್ ಇರ್ಬೋದು, ಮತ್ತೆ ಡಿಮಾಂಡ್ ಅಂಡ್ ಸಪ್ಲೈ ಪೊಸಿಷನ್ ಇರ್ಬೋದು, ಕ್ರೂಡ್ ಆಯಿಲ್ ಪ್ರೈಸ್ ಮೇಲೆ, ಇದೆಲ್ಲ ಫ್ಯಾಕ್ಟರ್ಸ್ ಮೇಲೆ ನಿಮ್ಮ ಶೇರ್ ಮಾರ್ಕೆಟ್ ಪ್ರೈಸ್ ಶೇರ್ ಮಾರ್ಕೆಟ್ ನಲ್ಲಿ ನಿಮ್ಮ ಇದು ಶೇರ್ ಪ್ರೈಸ್ ಡಿಸೈಡ್ ಆಗ್ತದೆ. ಬಟ್ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಕ್ರಿಪ್ಟ್ಸ್ ಅಂತ ಉಂಟು, ಅಂದ್ರೆ ಕಂಪನಿಯ ಫಂಡಮೆಂಟಲ್ಸ್ ನೋಡ್ಬೇಕು ನೀವು. ಫಂಡಮೆಂಟಲಿ ಸ್ಟ್ರಾಂಗ್ ಸ್ಕ್ರಿಪ್ಟಿಗೆ ಇನ್ವೆಸ್ಟ್ ಮಾಡಿದ್ರೆ ಅದರ ಏರಿಳಿತ ಉಂಟಲ್ಲ, ಪ್ಲಸ್ ಆರ್ ಮೈನಸ್ ಇಸ್ ವೆರಿ ಲೆಸ್, ಶಾಕ್ ಅಬ್ಸಾರ್ಬಲ್ ಇಸ್ ವೆರಿ ಲೆಸ್. ಅದರಿಂದ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡುವಾಗ ನೀವು ನೋಡ್ಬೇಕು ಯಾವುದರಲ್ಲಿ ಮ್ಯೂಚುವಲ್ ಫಂಡಿನವರು ಇನ್ವೆಸ್ಟ್ ಮಾಡ್ತಾರೆ. ಶೇರ್ ನಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡುವಾಗ ಅದರ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ಸ್ಟಡಿ ಮಾಡಿ, ವೆದರ್ ಇಟ್ ಇಸ್ ಎ ಡೆಟ್ ಫ್ರೀ ಕಂಪನಿ ಅಥವಾ ಡೆಟ್ ಈಸ್ ಲೆಸ್, ಅವರಿಗೆ ಆರ್ಡರ್ಸ್ ತುಂಬಾ ಜಾಸ್ತಿ ಸಿಕ್ಕಿದೆ. ಈಗ LNT ಅಂತ ಶೇರ್ಸ್ ಫಾರ್ ಎಕ್ಸಾಂಪಲ್ ಎಷ್ಟು ಕಮ್ಮಿ ಆದ್ರೂ ತುಂಬಾ ಬೀಳುವುದಿಲ್ಲ, ಯಾಕಂದ್ರೆ ಇಟ್ ಇಸ್ ಎ ವೆರಿ ಸ್ಟ್ರಾಂಗ್. ಇನ್ಫೋಸಿಸ್ ಅದು ಡೆಟ್ ಫ್ರೀ ಕಂಪನಿ. ಟಾಟಾ ಗ್ರೂಪ್ ಶೇರ್ಸ್ ಲಾಸ್ಟ್ ಇಯರ್ ಸಡನ್ನೇ ಎಲ್ಲ ಟಾಟಾ ಗ್ರೂಪ್ ಶೇರಿಗೆ ತುಂಬಾ ಸಮ್ ಶೇರ್ಸ್ ಹಾವ್ grown in times, not in percentage. Yes, sir. So ಅದರಿಂದ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಕ್ರಿಪ್ಟ್ಸ್ ಅನ್ನು ಸ್ಟಡಿ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತೇಳಿ ನನ್ನ ಒಂದು ಸಜೆಷನ್. ವೆಲ್ ಸರ್ ಕಮಲ್ ಕುಮಾರ್ ಸರ್, ಈಗ ಆಭರಣ ತಯಾರಕರಿಗೆ ಇರುವಂತ ಚಾಲೆಂಜಸ್ಗಳು ಏನೇನು ಸರ್? ಆಭರಣ ತಯಾರಿಕರುಗಳಿಗೆ ಚಾಲೆಂಜಸ್ ಅಂದರೆ ಇವಾಗ ಏನಾಗಿದೆ ಅಂದರೆ, ಎಲ್ಲ ಮುಂಚೆ ಏನಾಗ್ತಾ ಇತ್ತು, ನಾವು ಚಿನ್ನ ಕೊಟ್ಟು ಕಾರಿಗರಿಗೆ ನಾವು ಮಾಡಿಸ್ತಾ ಇದ್ವಿ ಚಿನ್ನ. ಆವಾಗ ಅಷ್ಟೊಂದು ರಿಸ್ಕ್ ಇರಲಿಲ್ಲ, ಪ್ರೀತಿ ವಿಶ್ವಾಸ ಇತ್ತು. ಇವಾಗ ಕಾರಿಗರುಗಳು ಅವರೇ ಚಿನ್ನ ಹಾಕ್ಬಿಟ್ಟು ಒಡವೆಯನ್ನು ತಯಾರಿ ಮಾಡಿಸಿ ಜ್ಯುವೆಲ್ರಿ ಅಂಗಡಿಗೆ ಕೊಡ್ತಾರೆ. ಅವ್ರಿಗೆ ಇವಾಗ ರಿಸ್ಕ್ ಭಾಳ ಫ್ಯಾಕ್ಟ್ರಿ ಇದೆ. ಅವ್ರು ಕೆಲಸ ಮಾಡೋ ಹುಡುಗರು ತೊಗೊಂಡೋಗ್ಬಿಡ್ತಾರೆ, ಹೊತ್ಕೊಂಡೋಗ್ಬಿಡ್ತಾರೆ. ಅದು ಆಮೇಲೆ ಎನ್ವೈರನ್ಮೆಂಟಲ್ ಇಶ್ಯೂಸು ಭಾಳ ಇದೆ ಅವ್ರಿಗೆ. ಅವ್ರು ಇರೋದು ಭಾಳ ಪ್ರೀತ ಎನ್ವೈರ್ಮೆಂಟ್ ಅಂದರೆ ಭಾಳ ಕೆಟ್ಟ ಎನ್ವೈರ್ಮೆಂಟ್. ಒಂದು ರೂಮಲ್ಲಿ 10x10 ರೂಮಲ್ಲಿ ಒಂದು 10 ಜನ 15 ಜನ ಕೂತ್ಕೊಂಡು ಅದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಅದು ಪ್ರಾಬ್ಲಮ್ ಇದೆ. ಎಸ್, ಈ ರೀತಿಯಾದಂಥ ಚಾಲೆಂಜ್ಗಳು ಕೂಡ ಇವೆ. ಆದರೂ ಚಿನ್ನ ತಯಾರಕರು ಅಂತ ಹೇಳಿದ್ರೆ, ಆಭರಣ ತಯಾರಕರಿಗೆ ಚಿನ್ನದ ಬೇಡಿಕೆ ಹೆಚ್ಚಿದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಡಿಮ್ಯಾಂಡ್ ಜಾಸ್ತಿ ಇದೆ. ಒಂದು ಡಿಮ್ಯಾಂಡ್ ಹೆಂಗೆ ಜಾಸ್ತಿ ಇದೆ ಅಂದರೆ, ಇದು ಯಾವಾಗಿರುತ್ತೆ ಯಾವಾಗಿರಲ್ಲ. ಓಕೆ, ಯಾವಾಗ ಡಿಮ್ಯಾಂಡ್, ಇವಾಗ ಮದುವೆ ಸೀಸನ್ ಟೈಮಲ್ಲಿ ಡಿಮ್ಯಾಂಡ್ ಇರುತ್ತೆ, ಆವಾಗ ಕಾರಿಗರ್ಗಳ ಹತ್ರ ಕೆಲಸ ಇರುತ್ತೆ, ಕೆಲಸ ಫಿನಿಶ್ ಮಾಡೋಕ್ಕಾಗಲ್ಲ. ಬೇರೆ ಟೈಮಲ್ಲಿ ಅವ್ರು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅದು ಒಂದು ದೊಡ್ಡ ಚಾಲೆಂಜ್ ಅವ್ರಿಗೆ ಕೂತ್ಕೊಂಡು ಸಂಬಳ ಕೊಡಬೇಕು, ಅವ್ರು ಕೂತ್ಕೊಂಡು ಎಲ್ಲ ಕೊಡಬೇಕು. ಅದು ಒಂದು ದೊಡ್ಡ ಚಾಲೆಂಜ್ ಇದೆ ಅವ್ರಿಗೆ. ವೆಲ್ ಸರ್, ವೆಲ್ ನಾಯಕ್ ಸರ್, ಇನ್ನೊಂದು ಕಡೆಯಲ್ಲಿ ಈ ನಮ್ಮ ಭಾರತದ ಆರ್ಥಿಕತೆಯನ್ನ ನೋಡ್ತಾ ಇದ್ರೆ, ದೇಶದ ಬ್ಯಾಲೆನ್ಸ್ ಶೀಟ್ ಇದನ್ನ ಸರಿದೂಗಿಸುವಂತ ಯತ್ನ ಆಗಿದೆಯಾ, ಹೇಗೆ ಸರ್? ಈ ಸಾರಿ ಇದು ನೀವು ಬಜೆಟ್ ನೋಡಿದ್ರೆ ನಿಮ್ಗೆ ಭಾರಿ ಸರ್ಪ್ರೈಸ್ ಆಗ್ಬಹುದು. ಓಕೆ, ಅತ್ಯುತ್ತಮ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅತ್ಯುತ್ತಮ ಬಜೆಟ್ ಮಂಡನೆ ಅಂದ್ರೆ ಅಷ್ಟು ಆರ್ಥಿಕ ಶಿಸ್ತನ್ನು ಕಾಪಾಡಿದ್ದಾರೆ. ಓಕೆ, ನೀವು ನೋಡಿ, ಫಿಸ್ಕಲ್ ಡೆಫಿಸಿಟ್ ಅಂತ ಉಂಟು, ವಿತ್ತೀಯ ನಿಮ್ಮ ಕೊರತೆ, ಅದು 4.9% ಇದ್ದದ್ದು 4.8ಗೆ ಇಳಿಕೆ ಮಾಡಿದ್ದಾರೆ FY 24-25. ಅದೇ FY 25-26ಗೆ ಆ ವಿತ್ತೀಯ ಕೊರತೆಯನ್ನು 4.5% ಅಂತ ಮುಂಚೆ ಪ್ಲಾನ್ ಮಾಡಿದ್ದು, ಆ 4.5% ಇದ್ದದೀಗ 4.4%ಗೆ ಇಳಿಸಿದ್ದಾರೆ. ಬಾರೋಯಿಂಗ್ಸ್ ಕೂಡ ಕಮ್ಮಿ ಮಾಡಿದ್ದಾರೆ. GST ಕಲೆಕ್ಷನ್ ಕೂಡ ನಿಯರ್ಲಿ ಒಂದು 19.80 ಅಂದ್ರೆ 20 ಲಕ್ಷ ಕೋಟಿಯನ್ನು ನಾವು ಪ್ಲಾನ್ ಮಾಡಿದ್ದೇವೆ ನೆಕ್ಸ್ಟ್ ಇಯರ್. ಇವನ್ ಡೈರೆಕ್ಟ್ ಟ್ಯಾಕ್ಸಸ್ ಕಲೆಕ್ಷನ್ ಕೂಡ ಹೆಚ್ಚಾಗಿದೆ. ಬಟ್ ಈ ಸಾರಿ ಮಧ್ಯಮ ವರ್ಗಕ್ಕೆ ಅಪ್ ಟು 12 lakhs ಇನ್ಕಮ್ ಇದ್ದವರಿಗೆ ಸುಗ್ಗಿ ಅಂದ್ರೆ ಅವರಿಗೆ ಒಂದು ಚಿಕ್ಕಾಸು, ಅದು ಸಂಬಳದಾರರಿಗೆ ಅಥವಾ ಪೆನ್ಷನ್ದಾರಿಗೆ 12.75 lakhs ವರೆಗೂ ಕಟ್ಲಿಕ್ಕಿಲ್ಲ ಟ್ಯಾಕ್ಸ್. ಅದಕ್ಕಿಂತ ಮೇಲಿದ್ದವರಿಗೆ ಕೂಡ ನಿಮ್ಗೆ 24 ಲಕ್ಷ ಇನ್ಕಮ್ ಇದ್ದವರು ಕೂಡ 1.10 lakh ನಿಮ್ಗೆ ಕಮ್ಮಿ ಆಗ್ತದೆ. ನಾವೊಂದು ಚುಟುಕಾಗಿ ಈ ಬಜೆಟ್ ಬಗ್ಗೆ ಸಂಸ್ಕೃತದಲ್ಲಿ ಹೇಳುವುದೇನೆಂದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಮಧ್ಯಮ ವರ್ಗಾಃ ಅತಿ ಸುಖಿನೋ ಭವಂತು, ರೈತಾಪಿ ವರ್ಗಾಃ ತೃಪ್ತಾ ಭವಂತು ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಕನ್ನಡದಲ್ಲಿ ಹೇಗಂದ್ರೆ, ಬಡವರಿಗೆ ಗಮ್ಮತ್ತು,
ಮಧ್ಯಮ ವರ್ಗಕ್ಕೆ ಕಿಮ್ಮತ್ತು, ಮಹಿಳೆಯರಿಗೆ ಸವಲತ್ತು, ಹಣದುಬ್ಬರ ಹಿಡಿತಕ್ಕೆ ಕರಾಮತ್ತು, ಇಲ್ಲ ಹೊಸ ತೆರಿಗೆಯ ಆಪತ್ತು, MSMEಗಳಿಗೆ ಆದರೂ ಕಾಪಾಡಿದರು ಆರ್ಥಿಕ ಶಿಸ್ತು ಅಂತ ಹೇಳ್ಬೋದು. ವೆಲ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಕಮಲ್ ಕುಮಾರ್ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಚಿನ್ನ ಖರೀದಿ ಮಾಡಬೇಕು ಅಂದುಕೊಂಡವರು ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ಲ್ಯಾನನ್ನು ಹಾಕ್ಕೊಂಡವರು ಏನಾದರೂ ಒಂದು ವಿಚಾರ ಇರುತ್ತೆ, ಈಗ ಸಾಕಷ್ಟು ಜನರಲ್ಲಿ ಯೋಚನೆ ಇರುತ್ತೆ, ನಾನು ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ ಹೇಳ್ತಾ ಹೋಗೋದಾದರೆ? ಚಿನ್ನದೊಳಗೆ ಇನ್ವೆಸ್ಟ್ಮೆಂಟ್ ಇವಾಗ ಬೇಕಾಗಿದ್ದರೆ ಮಾಡಿ, ಯಾಕಂದರೆ ಎಲ್ಲ ಮಾರ್ಕೆಟ್ ಇವಾಗ ಸರಿ ಇಲ್ಲ. ನಿಮಗೆ ಬೇಕಾಗಿದೆಯಾ, ಮದುವೆ ಇದೆಯಾ, ಇದಿದೆಯಾ, ಅದರೊಳಗೆ ಇನ್ವೆಸ್ಟ್ ಮಾಡಿ. ಭಾಳ ಜಾಸ್ತಿ ಇನ್ವೆಸ್ಟ್ ಮಾಡೋದು ನಾನು ಹೇಳಲ್ಲ, ಸ್ವಲ್ಪ ಕಮ್ಮಿ ಮಾಡಿ, ಆದರೆ ಮಾಡಿ. ಜಾಸ್ತಿ ಇನ್ವೆಸ್ಟ್ಮೆಂಟ್ ನಾನು ಕೊಡ, ಯಾಕಂದರೆ ಇವಾಗ ರಿಟರ್ನ್ಸ್ ನನ್ನ ಅಂದಾಜು ಈ ವರ್ಷ, ಈ ಹೋದ ವರ್ಷ 12% ರಿಟರ್ನ್ ಬಂದಿತ್ತು ಎಲ್ಲರಿಗೂ. ಈ ವರ್ಷ ನನಗೆ ಕಾಣ್ತಾ ಇದೆ ಒಂದು 5-6-8% ಬರ್ಬೋದು ರಿಟರ್ನ್ ಕೊನೆ ಎಂಡಿಗೆ. ಸೊ ಆ ಪ್ರಕಾರ ನಿಮಗೆ 6-7% ರಿಟರ್ನ್ ಬೇಕಂದ್ರೆ, ಡಿಪೆಂಡಿಂಗ್ ಅಗೇನ್ ಆನ್ ದ ಇನ್ಫ್ಲೇಷನ್, ಅದು ಇದು ಫ್ಯಾಕ್ಟರ್ಸ್, ಭಾಳ ಗ್ರೋತ್ ಫ್ಯಾಕ್ಟರ್ಸ್ ಅದ್ಮೇಲೇನೂ ಇದೆ. ಆದಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಮಾಡ್ಬೋದು. ಆದರೆ ಮಂತ್ ಎಂಡ್, ಇಯರ್ ಎಂಡಲ್ಲಿ ನಿಮಗೆ 5-8% ಗ್ಯಾರಂಟಿ ರಿಟರ್ನ್ಸ್ ಇದ್ದೇ ಇರುತ್ತೆ. ನಾಯಕ್ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್, ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಕೊನೆಯದಾಗಿ ಈಗ ಮಧ್ಯಮ ವರ್ಗಕ್ಕೆ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಕೊಟ್ಟದ್ರಿಂದ ಅವರು ಸ್ವಲ್ಪ ಸ್ವಲ್ಪ ಚಿನ್ನ ಕೂಡ ಖರೀದಿ ಮಾಡಬಹುದು. ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತದೆ, ಕಮ್ಮಿ ಆಗುದಿಲ್ಲ ರೇಟ್. ಚಿನ್ನ ಮಾತ್ರ ಅಲ್ಲ, ಬೆಳ್ಳಿ ಕೂಡ. ನಾವು ಚಿನ್ನದ ವಿಷಯ ಮಾತ್ರ ಮಾತಾಡ್ತಾ ಇದ್ದೇವೆ, ಬೆಳ್ಳಿ ವಿಷಯ ಮಾತಾಡುದಿಲ್ಲ. ಬೆಳ್ಳಿ ರೇಟ್ ಜಾಸ್ತಿ ಆದಷ್ಟು ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ಈಗ 2000 ಅಲ್ಲಿ ಬೆಳ್ಳಿಯ ರೇಟ್ ನೀವು ನೋಡಿದ್ರೆ ಮತ್ತೆ ಈಗಿನ ಬೆಳ್ಳಿ ರೇಟ್ ನೋಡಿದ್ರೆ, ಆವಾಗ 7,900 ರೂಪಾಯಿ ಇತ್ತು ಕೆಜಿಗೆ 2000ನೇ ಇಸ್ವಿಯಲ್ಲಿ. ಈಗ 75,000 ರೂಪಾಯಿ ಆಗಿದೆ. ಇಲ್ಲ ಸರ್, ಬೆಳ್ಳಿ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ, 96,000. ಅದಕ್ಕೆ ನಾನೊಂದು ಚುಟುಕಾಗಿ ಏನ್ ಹೇಳುದಂದ್ರೆ, ಗಗನಂ ಗಗನಾಕಾರಂ ಸಾಗರೋಪಮ ರಾಮ ರಾವಣಯೋರ್ ಯುದ್ಧಂ ರಾಮ ರಾಮರಿವ ಸ್ವರ್ಣ ನಿವೇಶಸ್ಯ ಸ್ವರ್ಣ ನಿವೇಶಮೇವ ಸಮಂ ಅಂತೇಳಿ. ಅಂದ್ರೆ ಗಗನಕ್ಕೆ ಸಾಟಿ, ಸಾಗರಕ್ಕೆ ಸಾಗರವೇ ಸಾಟಿ, ರಾಮ ರಾವಣರ ಯುದ್ಧವೇ ಸಾಟಿ, ಮತ್ತೆ ಇದ್ರೆ ಇನ್ವೆಸ್ಟ್ಮೆಂಟ್ ಗೆ ಗೋಲ್ಡ್ ಸಿಲ್ವರೇ ಸಾಟಿ, ಅದಕ್ಕೆ ಬೇರೆ ಯಾವುದು ಸಾಟಿ ಇಲ್ಲ ಅಂತ ಹೇಳ್ಬೋದು. ವೆಲ್ ಸರ್, ವೆಲ್ ಗಮನಿಸಿದ್ರೆ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಚಿನ್ನದ ದರ ಏರಿಕೆ ಆಗ್ತಾ ಇದೆ, ಇತ್ತ ಆರ್ಥಿಕತೆ ಕುರಿತಂತೆ ಸಾಕಷ್ಟು ಮಾಹಿತಿ ಕೂಡ ಕೊಟ್ಟರು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ SS ನಾಯಕ್ ಅವರು, ಆರ್ಥಿಕ ತಜ್ಞರು, ಹಾಗೆಯೇ ಕಮಲ್ ಕುಮಾರ್ ಅವರು, ಚಿನ್ನಾಭರಣ ವ್ಯಾಪಾರಿ, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಇತ್ತ ರೂಪಾಯಿ ಮೌಲ್ಯ ಕುಸಿತ ಕಾಣ್ತಾ ಇದೆ, ಅತ್ತ ಚಿನ್ನದ ದರ ಏರಿಕೆ ಆಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿಯುತ್ತಕ್ಕೂ ಕೂಡ ಚಿನ್ನದ ದರ ಏರಿಕೆ ಇದೆಯಾ ಅನ್ನೋದಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಆದರೂ ನೀವು ಕೂಡ ಒಂದಷ್ಟು ವಿಚಾರಗಳ ಕುರಿತು ಗಮನಿಸಬೇಕಾಗತ್ತೆ. ನಮ್ಮ ತಜ್ಞರು ಹೇಳಿದರು, ಆ ವಿಚಾರವನ್ನು ಪಾಲಿಸಿದ್ರೆ ಸುಲಭ ರೀತಿಯಲ್ಲಿ ನೀವು ಕೂಡ ಚಿನ್ನವನ್ನು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.